ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಸಿಲೋಜಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಪಾರ್ಟ್ 2. ಟೈಪ್ 1 ಅಲ್ಲಿ ನಾನು ಆಲ್ರೆಡಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ನ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಸೊ ಪಾರ್ಟ್ 2 ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಫಸ್ಟ್ ಪಾರ್ಟಲ್ಲಿ ಏನೇನು ಕವರ್ ಆಗಿದೆಯೋ ಅದನ್ನು ಸ್ವಲ್ಪ ರಿವಿಷನ್ ಮಾಡೋಣ. ತುಂಬ ಸ್ಪೀಡಾಗಿ ಮಾಡ್ತೀನಿ. ಇಲ್ಲಿ ನಿಮಗೆ ಏನು ಅಷ್ಟೊಂದು ಅರ್ಥ ಆಗಲ್ಲ. ಫಸ್ಟ್ ಟೈಮ್ ನೋಡ್ತಿದ್ರೆ ಪಾರ್ಟ್ 1 ನೋಡ್ಕೊಂಬಂದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಫಸ್ಟ್ ಏನು ಮಾಡ್ತಿದ್ವಿ ಅಂದರೆ ಸೆಂಟೆನ್ಸ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಹೇಗೆ ಕಂಡುಹಿಡಿಯೋದು ಅಂತ ಫಸ್ಟ್ ಹೇಳಿದೆ ನಿಮಗೆ. ಯಾವ ಥರ ಅಂದರೆ ಆಲ್ ಎ ಆರ್ ಬಿ ಅಂದರೆ ಸೆನ್ಸ್ ಆಲ್ ಎ ಆರ್ ಬಿ ಅಂತಂದರೆ ಪಾಸಿಟಿವ್ ಸೆಂಟೆನ್ಸು. ನೋ ಸಮ್ ನಾಟ್ ಅಂತ ಬಂದರೆ ನೆಗೆಟಿವ್. ನೋ ಯಾವುದು ನೆಗೆಟಿವ್. ಸಮ್ ಎ ಆರ್ ಬಿ ಇದು ಪಾಸಿಟಿವ್ ಸೆಂಟೆನ್ಸ್. ಸಮ್ ಎ ಆರ್ ನಾಟ್, ಸಮ್ ನಾಟ್ ಅಂತ ಬಂದಿದೆ ಇಲ್ಲಿ. ಸೊ ನಾಟ್ ಅಂತ ಬಂದರೆ ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಏನು ಹೇಳಿದ್ದೆ ನಿಮಗೆ ನಾನು 100-50 ಬರೆಯೋದು ಅಂತ ಹೇಳಿದ್ದೆ. ಯಾವ ಥರ ಅಂದರೆ ಆಲ್ ಎ ಅಂತಂದರೆ ಎಲ್ಲ ಎ ಅಂದರೆ 100% ಎ. ನೋ ಅಂದರೆ ಯಾವುದೂ ಇಲ್ಲ. ಯಾವುದೂ ಇಲ್ಲ ಅಂದರೆ 100% ಯಾವುದೂ ಇಲ್ಲ. ಸಮ್ ಅಂದರೆ 50. ಸಮ್ ಅಂದರೆ 50. ನೆಕ್ಸ್ಟು ಆಬ್ಜೆಕ್ಟನ್ನು ನಾವು ಆಬ್ಜೆಕ್ಟ್ ಇದು ಆಬ್ಜೆಕ್ಟು ಇದು ಆಬ್ಜೆಕ್ಟು ಇದು ಆಬ್ಜೆಕ್ಟ್. ಇದು ಯಾವ ಥರ ಬರೀಬೇಕಂದ್ರೆ ಪಾಸಿಟಿವ್ ಸೆಂಟೆನ್ಸಲ್ಲಿ ಯಾವಾಗಲೂ ಆಬ್ಜೆಕ್ಟು 50 ಇರುತ್ತೆ. ನೆಗೆಟಿವ್ ಸೆಂಟೆನ್ಸಲ್ಲಿ ಯಾವಾಗಲೂ ಆಬ್ಜೆಕ್ಟ್ 100 ಇರುತ್ತೆ. ಓಕೆ, ಪಾಸಿಟಿವ್ ಸೆಂಟೆನ್ಸ್ ಇದೆ 50, ನೆಗೆಟಿವ್ ಸೆಂಟೆನ್ಸ್ ಇದೆ 100. ಪಾಸಿಟಿವ್ ಸೆಂಟೆನ್ಸ್ ಇದೆ ಆಬ್ಜೆಕ್ಟ್ 50, ನೆಗೆಟಿವ್ ಸೆಂಟೆನ್ಸ್ ಇದೆ ಆಬ್ಜೆಕ್ಟ್ 100. ಇದು ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ನಾವು ಸಾಲ್ವ್ ಮಾಡೋದು. ಇದಿಷ್ಟು ಬರೆದಾದ್ಮೇಲೆ ರೂಲ್ 1 ಅಪ್ಲೈ ಮಾಡಬೇಕು. ರೂಲ್ 1ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಯಾವತ್ತು ಪಾಸಿಟಿವ್ ಇಂದ ಆನ್ಸರ್ ಬರುತ್ತೆ ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟಲ್ಲಿ ಪಾಸಿಟಿವ್ ಕನ್ಕ್ಲೂಷನ್ ಸಿಗುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟಲ್ಲಿ ನೆಗೆಟಿವ್ ಕನ್ಕ್ಲೂಷನ್ ಸಿಗುತ್ತೆ. ರೂಲ್ 2 ಏನಂದರೆ 100ಅನ್ನು 50 ಅಂತ ಬರಿಬೋದು, 50 100 ಅಂತ ಬರೆಯೋಕ್ಕಾಗಲ್ಲ. ಸೊ ಇದನ್ನು ಪಾರ್ಟ್ 1 ಅಲ್ಲಿ ಕ್ವಶನ್ ಸಾಲ್ವ್ ಮಾಡ್ತಾ ಹೋದರೆ ಈಸಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ಒಂದು 2-3 ಕ್ವಶನ್ ಸಾಲ್ವ್ ಮಾಡ್ತೀನಿ, ನಂತರ ಟೈಪ್ 2 ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲಿ ಟೈಪ್ 2 ಅಲ್ಲಿ ಏನು ಕವರ್ ಆಗುತ್ತೆ ಅಂದರೆ 2 ಸೆಂಟೆನ್ಸ್ನ ಮರ್ಜ್ ಮಾಡಬೇಕು. ನಂತರ ಪಾಸಿಟಿವ್ ಸೆಂಟೆನ್ಸ್ ಮರ್ಜ್ ಮಾಡಿದಾಗ ಪಾಸಿಟಿವ್ ಬರುತ್ತಾ, ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಮರ್ಜ್ ಮಾಡಿದಾಗ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಪಾಸಿಟಿವ್ ಮರ್ಜ್ ಮಾಡಿದಾಗ ನೆಗೆಟಿವ್ ಬರುತ್ತೆ. ಇದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ಫಸ್ಟ್ ಪಾರ್ಟಿನ ಒಂದು 2-3 ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಆಲ್ ರೈನ್ಸ್ ಆರ್ ವಾಟರ್, ಆಲ್ ವಾಟರ್ ಆರ್ ಕ್ಲೌಡ್ ಅಂದರೆ ನೋಡಿ, ಇವಾಗ ಸೆಂಟೆನ್ಸ್ ಪಾಸಿಟಿವ್ ಇದೆ, ಸೆಂಟೆನ್ಸ್ ಪಾಸಿಟಿವ್ ಇದೆ. ಕನ್ಕ್ಲೂಷನ್ ನಮಗೆ ಪಾಸಿಟಿವ್ ಬರಬೇಕು, 2 ಪಾಸಿಟಿವ್ ಇದೆ. ಸೊ ನಾವು ಇಲ್ಲಿ ಕನ್ಕ್ಲೂಷನ್ ನಾವು ಚೆಕ್ ಮಾಡ್ಬೋದು. ಈಗ ನೋಡಿ, ಫಸ್ಟ್ ಆಲ್ ಕ್ಲೌಡ್ಸ್ ಆರ್ ವಾಟರ್. ಕ್ಲೌಡ್ ಮತ್ತೆ ವಾಟರ್ ಬಗ್ಗೆ ಮಾತಾಡ್ತಿದ್ದಾನೆ ಅಂದರೆ ವಾಟರ್ ಕ್ಲೌಡ್ ಇದೇ ಸೆಂಟೆನ್ಸ್ ಅಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ವಾಟರ್ ರೈನ್ ಬಗ್ಗೆ ಮಾತಾಡ್ತಿದ್ದಾನೆ ಅಂದರೆ ವಾಟರ್ ರೈನ್ ಇಲ್ಲೇ ಸಿಗ್ತಿದೆ. ಇಲ್ಲಿ ಮರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಹೇಳಿದ್ರೆ ನಿಮಗೆ ಪಾರ್ಟ್ 1 ಇಂದ ಕವರ್ ಮಾಡ್ತಾ ಇದ್ದೀನಿ ಅಂತ ಒಂದು 2-3 ಕ್ವಶನ್ ಸಾಲ್ವ್ ಮಾಡಿ ನೆಕ್ಸ್ಟ್ ಪಾರ್ಟ್ 2 ಸ್ಟಾರ್ಟ್ ಮಾಡೋಣ. ಸೊ ಈಗ ಕ್ಲೌಡು ವಾಟರ್ ಇಲ್ಲಿ ಬರ್ತೀನಿ ನೋಡಿ. ಆಲ್ ಅಂತ ಅಂದರೆ 100 ರೈನ್ಸ್, ಆಲ್ ಅಂದರೆ 100. ಸೊ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ನಮಗೆ ಇಲ್ಲಿ ಆಬ್ಜೆಕ್ಟ್ ಯಾವತ್ತು 50-50 ಬರುತ್ತೆ. ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಆಲ್ ಕ್ಲೌಡ್ಸ್ ಅಂದರೆ 100%, ಆಲ್ ವಾಟರ್ ಅಂದರೆ 100%. ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಆಬ್ಜೆಕ್ಟ್ 50-50. ನೆಕ್ಸ್ಟ್ ನಾವು ಇಲ್ಲೇನು ಮಾಡ್ತಿದ್ದೀವಿ, ಫಸ್ಟ್ ಕನ್ಕ್ಲೂಷನ್ ಏನಿದೆ, ಆ ಕ್ಲೌಡು ಮತ್ತು ವಾಟರ್ ಬಗ್ಗೆ ಮಾತಾಡ್ತಿದ್ದೇವೆ. ಕ್ಲೌಡು ಮತ್ತು ವಾಟರ್ ಬಗ್ಗೆ ಇಲ್ಲಿ ನೋಡಿ 50 ಇದೆ ಕ್ಲೌಡು, ಇಲ್ಲಿ 100 ಅಂತ ಬರೆದಿದ್ದಾರೆ. ಇದು ರಾಂಗು. ನಾನು ನಿಮಗೆ ಹೇಳಿದ್ದೀನಿ 100ಅನ್ನು ನಾವು 50 ಅಂತ ಬರಿಬೋದು, 50ಅನ್ನು 100 ಅಂತ ಬರೆಯೋಕ್ಕಾಗಲ್ಲ. ಯಾಕಂದರೆ 100 ಒಳಗಡೆ 50 ಸಿಗುತ್ತೆ, 50 ಒಳಗಡೆ ನಿಮಗೆ 100 ಸಿಗಲ್ಲ. ಸೊ ಇಲ್ಲಿ ಕ್ಲೌಡ್ 50 ಇದೆ, ಮೇನ್ ಸ್ಟೇಟ್ಮೆಂಟಲ್ಲಿ 50 ಇದೆ, ಆದರೆ ಇಲ್ಲಿ 100 ಅಂತ ಬರೀತಿದ್ದಾನೆ. ಸೊ ರಾಂಗು. ನೆಕ್ಸ್ಟ್ ಆಲ್ ವಾಟರ್ ಆಲ್ ಎಷ್ಟಿದೆ, ಇಲ್ಲಿ ವಾಟರ್ ಏನಿದೆ 50 ಇದೆ, ಬಟ್ ಇಲ್ಲಿ 100 ಬರೀತಾ ಇದ್ದಾನೆ. ಕನ್ಕ್ಲೂಷನ್ ರಾಂಗು. ಸೊ ನೈದರ್ ನಾರ್. ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ರಿಲೇಟೆಡ್. ಆಲ್ ಅರ್ತ್ ಆರ್ ಸನ್, ಸಮ್ ಮಾರ್ಸ್ ಆರ್ ಜುಪಿಟರ್, ನೋ ವೀನಸ್ ಈಸ್ ನೆಪ್ಚೂನ್, ಸಮ್ ಪ್ಲಾನೆಟ್ಸ್ ಆರ್ ನಾಟ್. ಆ್ಯಂಡ್ ಇಲ್ಲಿ ನೋಡಿ, ಇದು ಪಾಸಿಟಿವ್ ಸೆಂಟೆನ್ಸ್ ನೋಡ್ತಾನೆ ಗೊತ್ತಾಗುತ್ತೆ ನಿಮಗೆ ಪಾಸಿಟಿವ್ ಯಾವುದು, ಇದು ನೆಗೆಟಿವ್. ಇಲ್ಲಿ ಕನ್ಕ್ಲೂಷನ್ ನೋಡಿ, ಅರ್ತ್ ಮತ್ತೆ ಸನ್ ಬಗ್ಗೆ ಮಾತಾಡ್ತಿದ್ದೇನೆ. ಅರ್ತ್ ಸನ್ನು ಇದೇ ಸೆಂಟೆನ್ಸ್ ಅಲ್ಲಿ ಇದೆ, ಅರ್ತ್ ಸನ್ನು ಮತ್ತೆ ಅರ್ತ್ ಸನ್ನು ಅರ್ತ್ ಸೇಮ್ ಸೆಂಟೆನ್ಸು. ಸಮ್ ಜುಪಿಟರ್ ಮಾರ್ಸ್ ಜುಪಿಟರ್ ಅಂದರೆ ಇಲ್ಲಿ ಯಾವ ಸೆಂಟೆನ್ಸ್ನು ಮರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಪರ್ಟಿಕ್ಯುಲರ್ ಯಾವ ಹೇಳಿಕೆ ಇದೆಯೋ, ಯಾವ ಸ್ಟೇಟ್ಮೆಂಟ್ ಇದೆಯೋ ಅದ್ರ ಮುಖಾಂತರನೇ ಕನ್ಕ್ಲೂಷನ್ ತೆಗಿತಾನೆ. ಇದು ಇನ್ನು ಪಾರ್ಟ್ 1 ಅಂದರೆ ಬೇಸಿಕ್ ಕ್ವಶನ್ಸ್. ಇದು ಬೇಗ ಸಾಲ್ವ್ ಮಾಡೋಣ. ಸಮ್ ಅರ್ತ್ ಆರ್ ಸನ್ನು ಅಂದರೆ ಇದು ಪಾಸಿಟಿವ್ ಇಂದ ಪಾಸಿಟಿವ್ ಸೆಂಟೆನ್ಸ್ ಬರುತ್ತೆ. ಇಲ್ಲೇನಿದೆ, ಆಲ್ ಅರ್ತ್ ಇದೆ, 100 ಇದೆ. ಪಾಸಿಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ 50 ಇರುತ್ತೆ. ಇಲ್ಲಿ ಸಮ್ ಅರ್ತ್ ಅಂತ ಬರೀತಿದ್ದಾನೆ. ಸಮ್ ಅಂದರೆ 50-50, ಪಾಸಿಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ 50, ಸೊ ಸಮ್ ಅಂದರೆ 50. ಸೊ 100ಅನ್ನು ನಾವು 50 ಅಂತ ಬರಿಬೋದು, 100ಅನ್ನು ನಾವು 50 ಅಂತ ಬರಿಬೋದು. ಸೊ ಅರ್ತ್ ಸನ್ನು 50-50 ಅಂತ ಬರೆದಿದೆ. ಸೊ ಇದು ರೈಟ್ ಆನ್ಸರು. ನೆಕ್ಸ್ಟು ಸೇಮು ಸಮ್ ಅಂದರೆ 50, ಅರ್ತ್ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಆಬ್ಜೆಕ್ಟ್ 50. ಸೊ ಸನ್ ಎಷ್ಟಿದೆ 50-50 ಅಂತ ಬರಿಬೋದು. ಅರ್ತ್ ಏನಿದೆ 50, ಇಲ್ಲಿ 100 ಇದೆ, 100ಅನ್ನು 50 ಅಂತ ಬರಿಬೋದು. ಇದು ಕೂಡ ರೈಟು. ನೆಕ್ಸ್ಟ್ ಜುಪಿಟರ್ ಮಾರ್ಸ್ ಬಗ್ಗೆ ಮಾತಾಡ್ತಿದ್ದಾನೆ. ಜುಪಿಟರ್ ಮಾರ್ಸು ಇಲ್ಲೇನಿದೆ ನೋಡಿ, ಜುಪಿಟರ್ ಮಾರ್ಸು ಸಮ್ ಜುಪಿಟರ್ ಅಂದರೆ ಇಲ್ಲಿ 50 ಅಲ್ವಾ, ಯಾಕಂದರೆ ಆಬ್ಜೆಕ್ಟ್ 50 ಇದೆ, ಸಮ್ ಅಂದರೆ 50, ಎರಡು 50-50 ಇದೆ ಇಲ್ಲಿ. ಸೊ ಇಲ್ಲಿ ಎರಡು 50-50ನೇ ಬರ್ತಿದೆ, ಅಂದರೆ ಇದು ಕೂಡ ರೈಟ್. ನೆಕ್ಸ್ಟ್ ಸಮ್ ನಾಟ್ ವೀನಸ್ ನೆಪ್ಚೂನ್ ಬಗ್ಗೆ ಮಾತಾಡ್ತಿದ್ದಾನೆ. ಇದು ಮೇನ್ ಇಂಪಾರ್ಟೆಂಟು. ನೋ ವೀನಸ್ ಅಂದರೆ 100%,
ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಆಬ್ಜೆಕ್ಟ್ 100. ಇಲ್ಲಿ ಎರಡು 100 ಇದ್ರೆ ಅಂದರೆ ನೆಗೆಟಿವ್ ಸೆಂಟೆನ್ಸಿಂದ ನೆಗೆಟಿವ್ ಬರಬೇಕು. ಓಕೆ, ಮತ್ತು ಇನ್ನೊಂದು ಎರಡು 100 ಇದ್ರೆ ಅಲ್ಲಿ 50 ಬರೆದ್ರೇನು 100 ಇದ್ರೆ ನೋಡಿ, ಇದು 100 ಇದೆ, ಇದು 100 ಇದೆ. ಕೆಳಗಡೆ ನೀವು ಕನ್ಕ್ಲೂಷನ್ 100 ಬರೆದ್ರು ಒಂದೇ, 50 ಬರೆದ್ರು ಒಂದೇ, ಅಥವಾ 100 50 ಬರೆದ್ರು ಒಂದೇ, 50 100 ಬರೆದ್ರು ಒಂದೇ, ಯಾವ ಥರ ಬರೆದ್ರು ಒಂದೇ. ಅದಕ್ಕೋಸ್ಕರ ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಸೆಂಟೆನ್ಸ್ ಬರ್ತಿದೆ. ನಾಟು ಇದು ನೆಪ್ಚೂನ್ ವೀನಸ್ ಬಗ್ಗೆ ಮಾತಾಡ್ತಿದ್ದಾನೆ, ಇದು ನೋ ಇದೆ, ನೆಗೆಟಿವ್ ಸೆಂಟೆನ್ಸ್ ಬರ್ತಿದೆ. ಸಮ್ ವೀನಸ್ ನೆಪ್ಚೂನ್ ಬಗ್ಗೆ ಮಾತಾಡ್ತಿದ್ದಾನೆ, ಅಲ್ಲಿ ನಾಟ್ ಇರೋದಕ್ಕೋಸ್ಕರ ನೆಗೆಟಿವ್ ಸೆಂಟೆನ್ಸ್ ಬರ್ತಿದೆ. ಇಲ್ಲಿ ನೋಡಿ, ಇದೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದು 50 ಇದೆಯೋ, ಇದು 100 ಇದೆಯೋ, ಇದು 50 ಇದು 100 ಇದೆ, ಇದು 50 ಇದೆ, ಇದು 100 ಇದೆ. ಸೊ ಎರಡು 100 ಇದ್ದಾಗ ಆಲ್ಮೋಸ್ಟ್ ಎಲ್ಲ ರೈಟ್ ಎಲ್ಲ ಆಲ್ ಕನ್ಕ್ಲೂಷನ್ ಫಾಲೋಸ್. ಇದನ್ನು ನೀವು ಒಂದು 2-3 ಸಾರಿ ಪ್ರಾಕ್ಟೀಸ್ ಮಾಡಿ ಪಾರ್ಟ್ 1 ನೋಡ್ಕೊಂಡ್ಬಂದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮದು ಪಾರ್ಟ್ 2 ಸ್ಟಾರ್ಟ್ ಆಗುತ್ತೆ. ಪಾರ್ಟ್ 2 ಅಂದರೆ ಟೈಪ್ 2. ಓಕೆ, ಮರ್ಜರ್ ಯಾವ ಥರ ಮರ್ಜ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ, ಅಂದರೆ ಈ ಕಾನ್ಸೆಪ್ಟಲ್ಲಿ ಇಲ್ಲಿಂದ ಸ್ಟಾರ್ಟು. ಆಲ್ ಬಾಯ್ಸ್ ಆರ್ ಹೀರೋ, ಆಲ್ ಹೀರೋ ಆರ್ ಜೀರೋ. ಇಲ್ಲಿ ಎರಡು ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟಿದ್ದಾನೆ. ಓಕೆ, ನಮಗೆ ಉತ್ತರ ಏನು ಬೇಕು? ಪಾಸಿಟಿವ್ ಸೆಂಟೆನ್ಸಿಂದ ಪಾಸಿಟಿವ್ ಸೆಂಟೆನ್ಸ್, ಅಲ್ಲಂದರೆ ಪರ್ಟಿಕ್ಯುಲರ್ ಒಂದು ಹೇಳಿಕೆ ಮೇಲೆ ಒಂದು ಕನ್ಕ್ಲೂಷನ್ ನೋಡ್ತಿದ್ವಿ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ ಅಂದರೆ ಆಲ್ ಬಾಯ್ಸ್ ಆರ್ ಜೀರೋ. ಬಾಯ್ಸ್ ಇಲ್ಲಿದೆ, ಜೀರೋ ಇಲ್ಲಿದೆ, ಅಂದರೆ ಇವೆರಡು ಮರ್ಜ್ ಮಾಡಲೇಬೇಕು. ಸೊ ಮರ್ಜರ್ ಕಂಡೀಷನ್ಸ್ ಹೇಳ್ಬಿಡ್ತೀನಿ ನಿಮಗೆ. ಕಂಡೀಷನ್ ಫಾರ್ ಮರ್ಜರ್. ಸೊ ಎರಡು ಸಬ್ಜೆಕ್ಟ್ನ ಮರ್ಜ್ ಮಾಡಿ ಮೂರನೇ ನಾವು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಬೇಕು ಅಂದರೆ ಅಲ್ಲಿ ಕಂಡೀಷನ್ ಮೇನ್ ಇಂಪಾರ್ಟೆಂಟು. ಎರಡು 100 ಆಗಿರಬೇಕು, ಇಲ್ಲ ಒಂದು 150 ಆಗಿರಬೇಕು, ಇಲ್ಲ ಒಂದು 50 ಅಥವಾ 100 ಆಗಿರಬೇಕು. ಇವೆಲ್ಲದಕ್ಕೂ ನಾವು ಮರ್ಜ್ ಮಾಡಬಹುದು. ಅಥವಾ 50-50 ಇದ್ದರೆ ಯಾವುದೇ ಕಾರಣಕ್ಕೂ ಸೆಂಟೆನ್ಸ್ ಮರ್ಜ್ ಆಗಲ್ಲ. ಸೊ ಈ ಮೇನ್ ಇಂಪಾರ್ಟೆಂಟ್ ಕಂಡೀಷನ್. ಮತ್ತು ಪಾಸಿಟಿವ್ ಸೇರಿ ಪಾಸಿಟಿವ್ ಸೆಂಟೆನ್ಸೇ ಬರುತ್ತೆ. ನೆಕ್ಸ್ಟ್ ಪಾಸಿಟಿವ್ ನೆಗೆಟಿವ್ ಸೇರಿ ನೆಗೆಟಿವ್ ಬರುತ್ತೆ. ಅದು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ, ಈಗ ಇಲ್ಲಿ ಆಲ್ ಬಾಯ್ಸ್ ಆರ್ ಜೀರೋ, ಬಾಯ್ಸ್ ಮತ್ತೆ ಜೀರೋ ಬಗ್ಗೆ ಮಾತಾಡ್ತಿದ್ದಾನೆ. ಬಾಯ್ಸ್ ಬಗ್ಗೆ ಜೀರೋ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವೆರಡನ್ನೂ ಸೆಂಟೆನ್ಸ್ನ ಮರ್ಜ್ ಮಾಡಬೇಕು. ಮರ್ಜ್ ಮಾಡಬೇಕಂದ್ರೆ ಕಾಮನ್ ಏನಿದೆ, ಹೀರೋ ಇದೆ. ಇಲ್ಲಿ ಆಲ್ ಹೀರೋ ಅಂದರೆ ಇದು 100, ಇಲ್ಲಿ ಆಲ್ ಬಾಯ್ಸ್ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಇದು ಆಬ್ಜೆಕ್ಟ್ 50. 100-50 ಇದೆ, ನಾವು ಮರ್ಜ್ ಮಾಡ್ಬೋದು. ಸೊ ಇದು ಮರ್ಜ್ ಆಗೋಯ್ತು. ಇದು ಮರ್ಜ್ ಆದರೆ ಉಳಿದಿದ್ದು ಆಲ್ ಬಾಯ್ಸ್ ಆರ್ ಜೀರೋ. ಆಲ್ ಬಾಯ್ಸ್ ಆರ್ ಜೀರೋ ಅಂತ ಕರಿಬೋದಲ್ಲ. ಇಲ್ಲಿ ಬಾಯ್ಸಿಗೆ ಎಷ್ಟಿದೆ? 100 ಇದೆ. ಜೀರೋ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 50 ಇದೆ. 100-50 ರೈಟ್. ಇದು 100, ಇದು 50 ರೈಟ್. ನೆಕ್ಸ್ಟ್ ಸಮ್ ಬಾಯ್ಸ್ ಆರ್ ಜೀರೋ. ಸಮ್ ಅಂದರೆ 50, ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಇದು 50. ಬಾಯ್ಸ್ ಎಷ್ಟಿದೆ? ಇಲ್ಲಿ 100 ಇದೆ, 50 ಅಂತ ಬರಿಬೋದಲ್ವಾ, ಇದು ರೈಟು. 0-50-50ನೇ. ನೆಕ್ಸ್ಟ್ ಆಲ್ ಜೀರೋ ಆರ್ ಬಾಯ್ಸ್. ಆಲ್ ಜೀರೋ ಆರ್ ಬಾಯ್ಸ್. ಆಲ್ ಜೀರೋ ಅಂತಂದರೆ ಇದು 100, ಜೀರೋ ಅಂದರೆ ಇದು 100, ಬಾಯ್ಸ್ ಅಂದರೆ 50, ಯಾಕಂದರೆ ಆಬ್ಜೆಕ್ಟ್ 50 ಆಗುತ್ತೆ. ಇಲ್ಲಿ ಮೇನ್ ನಮಗೆ ಸ್ಟೇಟ್ಮೆಂಟಲ್ಲಿ ಜೀರೋ ಏನಿದೆ 50, ಇಲ್ಲಿ ಏನು ಹೇಳ್ತಿದ್ದಾನೆ ಕನ್ಕ್ಲೂಷನ್ 100 ಇದೆ ಅಂತ ಹೇಳ್ತಿದ್ದಾನೆ. ಅಂದರೆ 50ನ ಯಾವತ್ತು ನಾವು 100 ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. 100ನ್ನ 50 ಬರಿಬೋದು, 50ನ 100 ಬರೆಯೋಕ್ಕೆ ಸಾಧ್ಯ ಇಲ್ಲ. ಇದು ಕನ್ಕ್ಲೂಷನ್ ರಾಂಗು. ಸಮ್ ಜೀರೋ ಸಾರಿ ಬಾಯ್ಸ್. ಸಮ್ ಜೀರೋ ಅಂದರೆ 50, ಬಾಯ್ಸ್ ಅಂದರೆ 50. ಸೊ ಜೀರೋ ಅಂದರೆ 50 ಇದೆ, ಬಾಯ್ಸ್ 100ನ 50 ಅಂತ ಬರೆಯೋದು ರೈಟು. ಓನ್ಲಿ 1, 2, 4 ಫಾಲೋಸ್. ನೆಕ್ಸ್ಟ್ ಕ್ವಶನ್, ಆಲ್ ಬಾಯ್ಸ್ ಆರ್ ಹೀರೋ, ಆಲ್ ಹೀರೋಸ್ ಆರ್ ಜೀರೋ. ಇಲ್ಲಿ ನೆಕ್ಸ್ಟ್ ಏನು ಕೊಡ್ತಿದ್ದಾನೆ ನೋಡಿ, ಇದು ಪಾಸಿಟಿವ್ ಸೆಂಟೆನ್ಸ್, ಪಾಸಿಟಿವ್ ಸೆಂಟೆನ್ಸ್. ಇವೆರಡು ಮರ್ಜ್ ಆದಾಗ ನಮಗೆ ಬರಬೇಕಾಗಿದ್ದು ಪಾಸಿಟಿವ್, ಕರೆಕ್ಟಾ? ಇಲ್ಲಿ ನೋಡಿ, ಬಾಯ್ಸ್ ಮತ್ತೆ ಜೀರೋ ಬಗ್ಗೆ ಮಾತಾಡ್ತಿದ್ದಾನೆ. ನಾವು ಇದನ್ನ ಮರ್ಜ್ ಮಾಡೋಕ್ಕಿಂತ ಮೊದಲು ಪಾಸಿಟಿವ್ ಇಂದ ಪಾಸಿಟಿವ್ ಸೆಂಟೆನ್ಸ್ ಬರಬೇಕು. ಇಲ್ಲಿ ನೋ ಇದೆ, ನೆಗೆಟಿವ್ ಸೆಂಟೆನ್ಸ್ ಕ್ರಿಯೇಟ್ ಆಗ್ತಿದೆ. ಇಲ್ಲಿ ಸಮ್ ನಾಟ್ ಇದೆ, ನೆಗೆಟಿವ್ ಸೆಂಟೆನ್ಸ್ ಕ್ರಿಯೇಟ್ ಆಗ್ತಿದೆ. ನೋ ಇದೆ, ನೆಗೆಟಿವ್ ಸೆಂಟೆನ್ಸ್. ಸಮ್ ನಾಟ್, ನೆಗೆಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೇರಿ ಅಂದರೆ ಮರ್ಜರ್ ಬಗ್ಗೆ ಹೇಳಿದೆ, ಆದರೆ ಪಾಸಿಟಿವ್ ಸೇರಿ ಪಾಸಿಟಿವ್ ಸೆಂಟೆನ್ಸ್ ಕ್ರಿಯೇಟ್ ಆಗಬೇಕು. ಇಲ್ಲಿ ಎಲ್ಲ ನೆಗೆಟಿವ್ ಆಗ್ತಿದೆ. ಸೊ ನನ್ ಫಾಲೋಸ್, ಯಾವುದು ಅನುಸರಿಸುವುದಿಲ್ಲ. ನೆಕ್ಸ್ಟ್, ಆಲ್ ಗರ್ಲ್ಸ್ ಆರ್ ಕ್ಯಾಟ್ಸ್, ಆಲ್ ಗರ್ಲ್ಸ್ ಆರ್ ಬರ್ಡ್ಸ್. ಇಲ್ಲಿ ನೋಡಿ, ನೆಕ್ಸ್ಟ್ ಕನ್ಕ್ಲೂಷನ್ ಕೊಟ್ಟಿದ್ದಾನೆ. ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಇಲ್ಲಿ ಯಾವ್ದಾದ್ರು ನೆಗೆಟಿವ್ ಬರ್ತಿದೆ? ಇಲ್ಲ, ಎಲ್ಲ ಪಾಸಿಟಿವ್ ಬರ್ತಿದೆ. ಯಾಕಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ನೋ ಅಂತ ಎಲ್ಲೂ ಇಲ್ಲ, ಸಮ್ ನಾಟ್ ಅಂತ ಎಲ್ಲೂ ಇಲ್ಲ. ಓಕೆ, ಆಲ್ ಕ್ಯಾಟ್ಸ್ ಆರ್ ಬರ್ಡ್ಸ್. ಇಲ್ಲಿ ಕ್ಯಾಟ್ಸ್ ಮತ್ತೆ ಬರ್ಡ್ಸ್ ಬಗ್ಗೆ ಮಾತಾಡ್ತಿದ್ದಾನೆ. ಅಂದರೆ ಕ್ಯಾಟ್ಸ್ ಮತ್ತೆ ಬರ್ಡ್ಸ್ ಬಗ್ಗೆ ಮಾತಾಡ್ತಿದ್ದಾನೆ. ಈಗ ನಮಗೆ ಕ್ಯಾಟ್ಸ್ ಬಗ್ಗೆ ಬರ್ಡ್ಸ್ ಬಗ್ಗೆ ಮಾತಾಡ್ತಿದ್ರೆ ಇದು ಓಕೆ ಬರ್ಬೋಣ. ಆಲ್ ಅಂದರೆ 100 ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಆಬ್ಜೆಕ್ಟ್ 50. ಇದು 100, ಇದು 50. ಓಕೆ, ಇವಾಗ ನಮಗೆ ಏನು ಬೇಕಾಗಿದೆ ಅಂದರೆ ಕನ್ಕ್ಲೂಷನಲ್ಲಿ ಕ್ಯಾಟ್ ಮತ್ತು ಬರ್ಡ್ಸ್ ಬಗ್ಗೆ ಮಾತಾಡಿದ್ದಾನೆ. ಇವೆರಡು ಮರ್ಜ್ ಮಾಡಬೇಕಂದ್ರೆ ಒಂದು ಕಂಡೀಷನ್ನು, ಕಾಮನ್ ವರ್ಡ್ ಯಾವುದಿದೆ? ಗರ್ಲ್ಸ್ ಇಸ್ ದ ಕಾಮನ್. ಸರಿ, ಈ ಗರ್ಲ್ಸ್ ಅನ್ನೋದು ಕಾಮನ್. ಸೊ ಮರ್ಜರ್ ಕಂಡೀಷನ್ ಏನು? 100 ಇರಬೇಕು, ಇಲ್ಲ 150 ಇರಬೇಕು, ಇಲ್ಲ 50-100 ಇರಬೇಕು. ಓಕೆ, ಇದು ಇದರಲ್ಲಿ ಒಂದೇ ಪಾಸ್ ಆಗ್ತಿದೆ. ಸೊ ಮರ್ಜ್ ಮಾಡ್ಬಿಡ್ತೀನಿ ನಾನು. ಸೊ ಕ್ಯಾಟ್ 50 ಇದೆ. ಸೊ ಇಲ್ಲಿ ಮರ್ಜ್ ಮಾಡ್ಬೋದು ಕ್ಯಾಟ್ 50. ಆದರೆ ಇಲ್ಲಿ ನೋಡಿ, ಆಲ್ ಕ್ಯಾಟ್ಸ್ ಅಂದರೆ 100 ಹೇಳ್ತಿದ್ದಾನೆ. ಇಲ್ಲಿ ಅಲ್ಲಿ ಇರೋದೇ ಕ್ಯಾಟ್ಸ್ 50, 100 ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ರಾಂಗು. ನೆಕ್ಸ್ಟ್, ಸಮ್ ಕ್ಯಾಟ್ಸ್ ಆರ್ ಬರ್ಡ್ಸ್. ಸಮ್ ಕ್ಯಾಟ್ಸ್ ಅಂದರೆ 50-50 ಅಂದರೆ
ನೀವು ಎಲ್ಲ ಕ್ವಶನ್ಸ್ಗೂ ಬರೀ ಅವಶ್ಯಕತೆ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೋಡಿ. ನಮ್ಮ ಮೈಂಡಲ್ಲೇ 50-50 ಅಂತ ಹೇಳಿದೆ. ಸೊ ಇದು 80 ಥರ ಕಾಣಿದೆ, 50-50. ಸೊ ಡೈರೆಕ್ಟ್ ರೈಟು. ಆಲ್ ಬರ್ಡ್ಸ್, ಆಲ್ ಅಂದರೆ 100 ಇದೆ, ಇಲ್ಲಿ ಇರೋದು 50ನ ನಾವು 100 ಅಂತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ, ಇಲ್ಲಿ 50 ಇದೆ, 100 ಹೇಳ್ತಿದ್ದೇನೆ, ರಾಂಗು. ಸಮ್ ಬರ್ಡ್ಸ್ ಆರ್ ಕ್ಯಾಟ್ಸ್, ಸಮ್ ಅಂದರೆ 50-50, ಇಲ್ಲಿ 50-50ನೇ ಇದೆ. ಯಾವ ರೀತಿ 50-50 ಉಲ್ಟಾ ಬರೆದ್ರು ಅದೇ ಬರುತ್ತೆ. ಸೊ ಇದು ರೈಟ್, ಅಂದರೆ 2, 4 ಫಾಲೋಸ್. ಡಿ ಇಸ್ ದ ಆಪ್ಷನ್. ನೆಕ್ಸ್ಟ್, ಆಲ್ ಹಾಟ್ ಆರ್ ಕೋಲ್ಡ್, ಆಲ್ ಟೀ ಆರ್ ಕೋಲ್ಡ್. ಎರಡು ಪಾಸಿಟಿವ್ ಸೆಂಟೆನ್ಸ್, ಇಲ್ಲಿ ಎರಡು ಪಾಸಿಟಿವ್ ಸೆಂಟೆನ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ಸಾಲ್ವ್ ಮಾಡ್ಬೋದು. ಆಲ್ ಹಾಟ್ ಆರ್ ಟೀ, ಹಾಟ್ ಮತ್ತು ಟೀ ಬಗ್ಗೆ ಮಾತಾಡ್ತಿದ್ದಾನೆ. ಇವೆರಡನ್ನು ಮರ್ಜ್ ಮಾಡೋ ಅಂದರೆ ಇದು ಬರ್ಬೋಣ ಫಸ್ಟ್. ಆಲ್ ಹಾಟ್, ಆಲ್ ಟೀ 100, ಇದು 50, ಇದು 50. ಸೊ ಇಲ್ಲಿ ಹಾಟ್ ಮತ್ತು ಟೀ ಬಗ್ಗೆ ಮಾತಾಡ್ತಿದ್ದಾನೆ ಅಂದರೆ ಎರಡು ಕಾಮನ್ ಯಾವುದಿದೆ, ಕೋಲ್ಡ್ ಇದೆ ನೋಡಿ. ಓಕೆ, ಕೋಲ್ಡ್ ಇದೆ. ಇಲ್ಲಿ ನಾನು ಏನು ಹೇಳಿದ್ದೀನಿ, ಮರ್ಜರ್ ಕಂಡೀಷನ್ 100, 50, 100, 50 ಇದ್ದರೆ ಮರ್ಜ್ ಆಗಲ್ಲ. ಸೊ ಇಲ್ಲಿ ಹಾಟ್ ಟೀ ಬಗ್ಗೆ ಮಾತಾಡ್ತಿದ್ದಾನೆ, ಹಾಟ್ ಟೀ ಬಗ್ಗೆ ಮಾತಾಡ್ತಿದ್ದಾನೆ. ಕೋಲ್ಡ್ ಮರ್ಜ್ ಮಾಡಬೇಕಾಗುತ್ತೆ. 50-50 ಬರ್ತಾ ಇದೆ ಇಲ್ಲಿ, ಎರಡು ಪಾಸಿಟಿವ್ ಸೆಂಟೆನ್ಸು. ಸೊ ನಾವು ಮರ್ಜ್ ಮಾಡೋ ಬರೋದೇ ಇಲ್ಲ ಇಲ್ಲಿ. ಟೀ ಹಾಟ್ ಟೀ ಎರಡೂ ಆಗೋಲ್ಲ, ಎರಡು ರಾಂಗ್. ನನ್, ನೀದರ್ ನಾರ್, ನೀದರ್ 1, 2 ಫಾಲೋಸ್. ಓಕೆ, ನೆಕ್ಸ್ಟ್ ಕ್ವಶನ್ನು, ಆಲ್ ಸ್ಟೂಡೆಂಟ್ಸ್ ಆರ್ ಹೀರೋ, ಆಲ್ ಗರ್ಲ್ಸ್ ಆರ್ ಸ್ಟೂಡೆಂಟ್ಸ್. ಎರಡು ಪಾಸಿಟಿವ್ ಸೆಂಟೆನ್ಸ್ ಇದೆ. ನೆಕ್ಸ್ಟು ಕನ್ಕ್ಲೂಷನ್ ನೋಡೋಣ. ಕನ್ಕ್ಲೂಷನ್ ಸ್ಟೂಡೆಂಟ್ ಹೀರೋ ಬಗ್ಗೆ ಮಾತಾಡಿದ್ದಾನೆ. ಸ್ಟೂಡೆಂಟ್ ಮತ್ತು ಹೀರೋ ಒಂದೇ ಸೆಂಟೆನ್ಸಲ್ಲಿದೆ, ನಮಗೆ ಬೇರೆ ಮರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಆನ್ಸರ್ ಹೇಳ್ಬೋದು. ಇಲ್ಲಿ ಆಲ್ ಅಂದರೆ 100 ಇದೆ, ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 50. ನಾವು ಡೈರೆಕ್ಟಾಗಿ ಬರೀತಾ ಹೋಗ್ತೀನಿ, ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ. ಪದೇ ಹೇಳ್ತಾ ಹೋದರೆ ಅಲ್ಲಿ ವಿಡಿಯೋ ಲೆಂತ್ ಆಗ್ಬಿಡುತ್ತೆ. 150, ಸಮ್ ಸ್ಟೂಡೆಂಟ್ ಅಂದರೆ 50-50. ಸೊ 100ನ 50 ಅಂತ ಬರೀಬೋದು, 50 ಅಂತ ಬರೀಬೋದು, ರೈಟು. ಸಮ್ ಹೀರೋಸ್ ಆರ್ ಸ್ಟೂಡೆಂಟ್ಸು, ಹೀರೋ ಮತ್ತು ಸ್ಟೂಡೆಂಟ್ಸು. ಹೀರೋ ಅಂದರೆ 50, ಸ್ಟೂಡೆಂಟ್ ಅಂದರೆ 50. ಯಾಕಂದರೆ ಸಮ್ ಅಂದರೆ ಸಮ್ಮು, ಪಾಸಿಟಿವ್ ಸೆಂಟೆನ್ಸಲ್ಲಿ ಇದು 50 ಆಗುತ್ತೆ. 50-50 ಬರೀಬೋದು, ಅಂದರೆ ಸ್ಟೂಡೆಂಟ್ ಇಂಪಾರ್ಟೆಂಟು. 100 ಸ್ಟೂಡೆಂಟ್, 100ನ 50 ಅಂತ ಬರೆಯೋದು, ಇದು ಕೂಡ ರೈಟು. ಗರ್ಲ್ಸು ಸ್ಟೂಡೆಂಟ್ಸು, ಗರ್ಲ್ಸ್ ಮತ್ತು ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಗರ್ಲ್ಸ್ ಯಾವಾಗ 100 ಇರುತ್ತೆ, ಸ್ಟೂಡೆಂಟ್ 50 ಇರುತ್ತೆ. ಇಲ್ಲಿ ಗರ್ಲ್ಸು ಸಮ್ ಅಂತ ಹೇಳ್ತಿದ್ದಾರೆ, ಅಂದರೆ 50 ಅಂತ ಹೇಳ್ತಿದ್ದಾನೆ. ಇಲ್ಲಿ 100 ಇದೆ, 50 ಅಂತ ಬರಿಬೋದು. ಸ್ಟೂಡೆಂಟ್ ಕೂಡ 50 ಇದೆ, ರೈಟು. ನೆಕ್ಸ್ಟು ಸಮ್ ಸ್ಟೂಡೆಂಟ್ಸ್ ಆರ್ ಉಲ್ಟಾ. ಸ್ಟೂಡೆಂಟ್ಸ್ ಏನಿದೆ ಹೇಳ್ತಿದ್ದಾನೆ, 50 ಅಂತ ಹೇಳ್ತಿದ್ದಾನೆ, ಗರ್ಲ್ಸ್ 50 ಅಂತ ಹೇಳ್ತಿದ್ದಾನೆ, ಬರಿಬೋದು, ರೈಟು. ಆಲ್ ಗರ್ಲ್ಸ್ ಆರ್ ಹೀರೋ. ಸೊ ಇಲ್ಲಿ ನೋಡಿ, ಆಲ್ ಗರ್ಲ್ಸ್ ಆರ್, ಇಲ್ಲಿ ಮರ್ಜ್ ಮಾಡಬೇಕಾಗುತ್ತೆ. ಒಂದು ಸೆಕೆಂಡ್ ರಬ್ ಮಾಡಿಬಿಡ್ತೀನಿ ನಿಮಗೆ. ಸೊ 1, 2, 3 ಫಾಲೋಸ್. ಸೊ ಇಲ್ಲಿ ಏನು ಹೇಳಿದೆ ನಿಮಗೆ, 1, 2, 3 ಅಂದರೆ ಸಿಂಗಲ್ ಸೆಂಟೆನ್ಸಲ್ಲಿ ಇದು ಮರ್ಜ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡಿ. ಓಕೆ, ಇದು ರೈಟ್ ಆಯಿತು. ಆಲ್ ಗರ್ಲ್ಸ್ ಆರ್ ಹೀರೋಸ್, ಆಲ್ ಗರ್ಲ್ಸ್ ಆರ್ ಹೀರೋಸ್. ಗರ್ಲ್ಸ್ ಮತ್ತು ಹೀರೋ ಬಗ್ಗೆ ಮಾತಾಡ್ತದೆ ಅಂದರೆ ಎರಡು ಸೆಂಟೆನ್ಸ್ನ ನಾವು ಮರ್ಜ್ ಮಾಡಬೇಕು. ಇಲ್ಲಿ ಮರ್ಜ್ ಮಾಡೋದಕ್ಕೆ ಏನಿರಬೇಕು ಕಂಡೀಷನ್, ಮೇನ್ ಕಂಡೀಷನ್ 100, 50. ಓಕೆ, ಒಂದು 50, 100 ಈ ಥರ ಇರಬೇಕು. ಸೊ ಇವೆರಡರು ಮರ್ಜ್ ಮಾಡಬೇಕಂದ್ರೆ ಕಾಮನ್ ಏನಿದೆ, ಸ್ಟೂಡೆಂಟ್ ಕಾಮನ್ ಇದೆ. ಇಲ್ಲಿ ಸ್ಟೂಡೆಂಟ್ 100 ಇದೆ, ಇಲ್ಲಿ 100 ಇದೆ. ಸೊ ಸ್ಟೂಡೆಂಟ್ ಮರ್ಜ್ ಆದರೆ ಹೀರೋ ಮತ್ತು ಗರ್ಲ್ ಉಳಿದೆ. ಗರ್ಲಿನ ವ್ಯಾಲ್ಯೂ ಎಷ್ಟಿದೆ, 100 ಇದೆ. ಹೀರೋ ವ್ಯಾಲ್ಯೂ ಇದೆ 50 ಇದೆ. ಸೊ ಇಲ್ಲೇನು ಹೇಳ್ತಿದ್ದಾನೆ, ಆಲ್ ಗರ್ಲ್ಸ್ ಆರ್ ಹೀರೋ. ಆಲ್ ಗರ್ಲ್ಸ್ ಅಂದರೆ ಇವೆರಡು ಮರ್ಜ್ ಆದಮೇಲೆ ಗರ್ಲ್ಸ್ ಏನಿದೆ 100 ಇದೆ, 100 ಅಂತ ಬರಿಬೋದು. ಹೀರೋ 50 ಬರುತ್ತೆ, ಇಲ್ಲಿ 50 ಅಂತ ಬರಿಬೋದು, ಇದು ಕೂಡ ರೈಟು. ಸಮ್ ಗರ್ಲ್ಸ್ ಆರ್ ಹೀರೋ. ಗರ್ಲ್ಸ್ ಅಂದರೆ 50 ಹೇಳ್ತಾ ಇದ್ದೀನಿ, ಯಾಕಂದರೆ ಸಮ್ ಅಂದರೆ 50, ಹೀರೋಗೆ ಇದು ಆಬ್ಜೆಕ್ಟ್ 50 ಬರುತ್ತೆ. 50-50. ಗರ್ಲ್ಸ್ ಮೇನ್ ಇಂಪಾರ್ಟೆಂಟ್, ಗರ್ಲ್ಸ್ 100 ಇದೆ, 50 ಅಂತ ಬರೀಬೋದು, ರಿಮೈನಿಂಗ್ 50, ಇದು ಕೂಡ ರೈಟು. ಸಮ್ ಹೀರೋಸ್ ಆರ್ ಗರ್ಲ್ಸ್. ಹೀರೋಸ್ ಏನು ಹೇಳ್ತಾನೆ, 50 ಹೇಳ್ತಿದ್ದಾನೆ, ಇಲ್ಲಿ 50 ಹೇಳ್ತಾ ಇದ್ದಾನೆ. ಗರ್ಲ್ಸ್ ಮೇನ್ ಇಂಪಾರ್ಟೆಂಟ್ ಅಂದರೆ ಗರ್ಲ್ಸ್, ಇಲ್ಲಿ 100 ಇದೆ, 50 ಅಂತ ಬರೀಬೋದು. ಹೀರೋ ಯಾವಾಗಲೂ 15 ಇದೆ. ಸೊ ಇದು ಆಲ್ ಕನ್ಕ್ಲೂಷನ್ ಫಾಲೋಸ್ ಇಸ್ ದ ಆನ್ಸರ್. ಅಂದರೆ ಇಲ್ಲಿ ಎರಡು ಟೈಪ್, ಪಾರ್ಟ್ 1, ಟೈಪ್ 2, ಟೈಪ್ 2 ಎರಡು ಕವರ್ ಆಯಿತು ಈ ಕ್ವಶನಲ್ಲಿ. ನೆಕ್ಸ್ಟು ಸ್ವಲ್ಪ ಸ್ಪೀಡಾಗಿ ಹೋಗೋಣ ಇವಾಗ. ಆಲ್ ARB, ಆಲ್ CRD, ಆಲ್ BRC ಈ ಥರ ಇದೆ. ಇದು ಕನ್ಕ್ಲೂಷನ್ನು AC ಮತ್ತು CA ಕೊಟ್ಟಿದೆ. ಇದು ನೀವೇ ಸಾಲ್ವ್ ಮಾಡಿ, ಇದು ಹೋಮ್ವರ್ಕು. ನೆಕ್ಸ್ಟ್ ಕ್ವಶನ್ನು ಆಲ್ ARB, ಆಲ್ CRD, ಆಲ್ 3 ಕೊಟ್ಟಿದ್ದಾನೆ. BD ಬಗ್ಗೆ ಕೊಡ್ತಿದ್ದಾನೆ. ಇಲ್ಲಿ ನೋಡಿ ರಫ್ ಆಗಿಬಿಡ್ತೀನಿ, ನೀವೇ ಸಾಲ್ವ್ ಮಾಡಿ. ಆದರೂ ರಫ್ ಆಗಿ ಹೇಳ್ತೀನಿ. ಎಲ್ಲ ಪಾಸಿಟಿವ್ ಇದೆ, ಪಾಸಿಟಿವ್. ಸೊ ಪಾಸಿಟಿವಿಂದ ಪಾಸಿಟಿವ್ ಕ್ರಿಯೇಟ್ ಆಗ್ತಿದೆ, ಕ್ಲಿಯರು. ಸೊ ಆಲ್ ಸಮ್ BRD, B ಮತ್ತು D ಮರ್ಜ್ ಮಾಡ್ತಿದ್ದಾನೆ. B ಎಲ್ಲಿದೆ ನಮ್ಮ ಹತ್ರ, ಇಲ್ಲಿ B ಇಲ್ಲಿದೆ, D ಇಲ್ಲಿದೆ. ಓಕೆ, ಇವೆರಡರ ಮಧ್ಯದಲ್ಲಿ ಕಾಮನ್ ಯಾವುದೂ ಇಲ್ಲ. B ಮತ್ತು D ಬಗ್ಗೆ ಮಾತಾಡ್ತಿದ್ದಾನೆ, ಇವೆರಡರಲ್ಲಿ ಕಾಮನ್ ಇದೆ. ಓಕೆ, C ಕಾಮನ್ ಇದೆ. ಆಲ್ ಅನ್ನೋದು 100 ಇದೆ, ಇಲ್ಲಿ 50 ಇದೆ, ಎರಡು ಮರ್ಜ್ ಮಾಡ್ಬೋದು. C ಮತ್ತು C ಮರ್ಜ್ ಮಾಡಿದರೆ ರಿಮೈನಿಂಗ್ ಏನು ಉಳಿತೆ, ಇಲ್ಲಿ 50 ಮತ್ತು ಇಲ್ಲಿ 100 ಉಳಿತೆ. ಈ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾನೆ ಅಂದರೆ BD ಎರಡು ಸಿಕ್ತು ನಮಗಿಲ್ಲಿ. ಸೊ B ಎಷ್ಟಿದೆ, 100, ಇದು 50. ಇಲ್ಲಿ ಸಮ್ ಅಂದರೆ ಇಲ್ಲಿ 50-50ನೇ ಬಂತು ಎರಡು. ಸೊ ಇದು ಕೂಡ ರೈಟ್ ಆನ್ಸರ್. ಈ ಥರ ನೀವು DB ಅದನ್ನು ಉಲ್ಟಾ ಕೇಳ್ತಿದ್ದಾನೆ. DB ಅಂದರೆ ಸಮ್ 50-50. ಸೊ 100 ಇದೆ, 50-50 ಬರಿಬೋದು, ಎರಡು ಕೂಡ ಬೋತ್ ಫಾಲೋವರ್ಸ್. ಇದು ನೀವೇ ಸಾಲ್ವ್ ಮಾಡಿ. ನೆಕ್ಸ್ಟು
ಇದು ಪಾಸಿಟಿವ್ ಸೆಂಟೆನ್ಸ್, ಪಾಸಿಟಿವ್ 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 ಪಾಸಿಟ್ ಮರ್ಜ್. ಎ ಡಿ ಬಗ್ಗೆ ಮಾತಾಡ್ತಿದ್ದಾನೆ, ಎ ಮತ್ತು ಡಿ ಮರ್ಜ್ ಮಾಡಿ, ಇಲ್ಲಿ ಬಿ ಕಾಮನ್ ಬರಲ್ಲ, ಎ ಮತ್ತು ಡಿ, ಎ ಮತ್ತು ಡಿ, ಎ ಮತ್ತು ಇಲ್ಲಿ ಆಲ್ ಎ. ಓಕೆ, ಇದು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ ಇವಾಗ. ಓಕೆ, ಇಲ್ಲಿ ಮರ್ಜ್ ಅಂದರೆ 3 ಸೆಂಟೆನ್ಸ್ನ ಯಾವ ಥರ ಮರ್ಜ್ ಮಾಡೋದು. ಇದುವರೆಗೂ ನೀವು 2 ಸೆಂಟೆನ್ಸ್ ಮರ್ಜ್ ಮಾಡೋದು ನೋಡಿರಿ, ಇಲ್ಲಿ 3 ಸೆಂಟೆನ್ಸ್ ಯಾವ ಥರ ಮರ್ಜ್ ಮಾಡೋದು ಅಂದರೆ ಇದು ಕೆಳ ಬರ್ಬಿಡ್ತೀನಿ, ನಿಮ್ಗೆ ತುಂಬ ಈಸಿ ಆಗುತ್ತೆ. ಆಲ್ ಎ ಆರ್, ಓಕೆ ಓಕೆ, ಈ ಥರ ಬರ್ತಿದೆ ನೋಡಿ. ಆಲ್ ಎ ಆರ್ ಬಿ ಸಿ ಆರ್ ಡಿ ಎಲ್ಲ ಪಾಸಿಟಿವ್ ಇದೆ, ಪಾಸಿಟಿವ್ ಕ್ರಿಯೇಟ್ ಆಗ್ತಿದೆ. ಮರ್ಜ್ ಮಾಡಬೇಕಂದ್ರೆ ನೋಡಿ, ಎ ಡಿ ಬಗ್ಗೆ ಮಾತಾಡ್ತಿದ್ದಾನೆ, ಎ ಇಲ್ಲಿದೆ, ಡಿ ಇಲ್ಲಿದೆ. ಇವೆರಡನ್ನೂ ಮರ್ಜ್ ಮಾಡೋ ಅಂದರೆ ಇದೆರಡಲ್ಲೂ ಕಾಮನ್ ಯಾವುದೂ ಇಲ್ಲ. ನೆಕ್ಸ್ಟ್ ಇವೆರಡು ಮರ್ಜ್ ಮಾಡೋ ಅಂದರೆ ಡಿ, ಬಿ ಬಿ ಮಾಡಿದರೆ ಎ ಸಿ ಸಿಗುತ್ತೆ. ಇಲ್ಲಿ ಇಲ್ಲಿ ಈ ಡಿ ರೀಚ್ ಆಗ್ಬೇಕಂದ್ರೆ ನೀವು ಸಿ ಥ್ರೋನೇ ಬರಬೇಕಂದ್ರೆ ಇಲ್ಲಿ ಡಿ ಬಂದು ರೀಚ್ ಆಗ್ಬೇಕಂದ್ರೆ ಸಿ ಬಂದು ಸಿ ಮರ್ಜ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ಫಸ್ಟ್ ನಾವು ಯಾವ್ದು ಮರ್ಜ್ ಮಾಡೋಕ್ಕಾಗುತ್ತೋ ಅದು ಮರ್ಜ್ ಮಾಡೋಣ. ಎ ಡಿ ರೀಚ್ ಆಗ್ಬೇಕಂದ್ರೆ ಫಸ್ಟು ಇವೆರಡು ಮರ್ಜ್ ಮಾಡೋಕೆ ಹೋದರೆ 1 2 ಮರ್ಜ್ ಆಗಲ್ಲ, ಇವೆರಡು ಮರ್ಜ್ ಆಗುತ್ತೆ ನೋಡಿ. ಓಕೆ, ಆಲ್ ಬಿ 100 ಇದೆ, ಇಲ್ಲಿ ಬಿ 50 ಇದೆ. ಸೊ ಇವೆರಡು ಮರ್ಜ್ ಮಾಡಿದರೆ ನಾವು ಇಲ್ಲಿ ಬಿ ಬಿ ಅಂದರೆ ಇಲ್ಲಿ 100 ಇದೆ, ಬಿ ಅಂದರೆ ಇಲ್ಲಿ 50 ಇದೆ, ಎರಡು ಮರ್ಜ್ ಆಯಿತು. ಎರಡು ಮರ್ಜ್ ಆದಾಗ ನಮಗೆ ಏನು ಉಳಿತು, ಎ ಸಿ ಉಳಿಯಿತು. ಓಕೆ, ಬಿ ಹೋಯ್ತು, ಇದು ಬಿ ಹೋಯ್ತು. ಸೊ ಇಲ್ಲಿ ಎ ಸಿ 50 ಇದೆ, ಸಿ ಸಿ ಮರ್ಜ್ ಮಾಡ್ಬೋದು ಇಲ್ಲಿ. ಓಕೆ, ಇಲ್ಲಿ ಬಿ ಬಿ ಮರ್ಜ್ ಮಾಡಿ ಈ ಫಸ್ಟು ಲಾಸ್ಟ್ ಸೆಂಟೆನ್ಸ್ ಮರ್ಜ್ ಆಯಿತು. ನೆಕ್ಸ್ಟು ಈಗ ನಾವು ಡಿ ರೀಚ್ ಆಗ್ಬೇಕಂದ್ರೆ, ಎ ಇಂದ ಡಿ ರೀಚ್ ಆಗ್ಬೇಕಂದ್ರೆ ಇಲ್ಲಿ ಇವೆರಡು ಸೆಂಟೆನ್ಸ್ ಉಳಿತು. ಇಲ್ಲಿ ಇವೆರಡು ಸೆಂಟೆನ್ಸಲ್ಲಿ ಯಾವ್ದು ಮರ್ಜ್ ಮಾಡ್ಬೋದು ನಾವು, ಸಿ ಮರ್ಜ್ ಮಾಡ್ಬೋದು. ಓಕೆ, ಸಿ ಮರ್ಜ್ ಮಾಡ್ಬೇಕಂದ್ರೆ ಇಲ್ಲಿ 50 ಇದೆ, ಇಲ್ಲಿ 100 ಇದೆ, ಮರ್ಜ್ ಮಾಡೋದು ರೂಲ್ಸ್ ಗೊತ್ತಲ್ಲ ಮರ್ಜಿಂದು. 100 ಇರಬೇಕು, ಇಲ್ಲ 100 50 ಇರಬೇಕು, ಇಲ್ಲ ವಾಯ್ಸ್ ವರ್ಸ. ಓಕೆ, ಇವೆರಡು ಇದೆ, ಇವೆರಡು ಮರ್ಜ್ ಮಾಡ್ತೀನಿ. ಓಕೆ, ಇವೆರಡು ಮರ್ಜ್ ಮಾಡಿದ್ರೆ ಉಳಿದಿದ್ದೇನು, ಎ ಮತ್ತು ಡಿ. ಇಲ್ಲಿ ಏನು ಮಾತಾಡ್ತಿದ್ದಾನೆ, ಎ ಮತ್ತು ಡಿ ಬಗ್ಗೆನೇ ಮಾತಾಡ್ತಿದ್ದಾನೆ. ಇಲ್ಲಿ ಸಮ್ ಯಾರು ಡಿ ಅಂದರೆ ಇಲ್ಲಿ 100 ಇದೆ, ಎ ಅಂದರೆ 100, ಡಿ ಅಂದರೆ ಇಲ್ಲಿ 50 ಇದೆ. ಯಾಕಂದರೆ ಈ ಸೆಂಟೆನ್ಸಲ್ಲಿ 100 ಇದ್ದರೆ 50 ಇರುತ್ತೆ. ಎ ಡಿ ಸಮ್ 50 ಬಗ್ಗೆ ಮಾತಾಡ್ತಿದ್ದಾನೆ, 50 ಬರಿಬೋದು, ರೈಟು. ಸಮ್ ಡಿ ಆರ್ ಎ, ಇದು 50 ಹೇಳ್ತಿದ್ದಾನೆ, ಇದು 50 ಹೇಳ್ತಿದ್ದಾನೆ, ಇದು ರೈಟು. ಬೋತ್ 1 and 2 ಫಾಲೋಸ್. ಸೊ ಮರ್ಜ್ ಈ ಥರ ಮಾಡಬೇಡಿ. ನೆಕ್ಸ್ಟ್ ಕ್ವಶನ್ನು, ಆಲ್ ಇಂಜಿನಿಯರ್ಸ್ ಆರ್ ಡಾಕ್ಟರ್ಸ್, ಆಲ್ ಡಾಕ್ಟರ್ಸ್ ಆರ್ ಆರ್ಕಿಟೆಕ್ಟ್, ಸಮ್ ಡಾಕ್ಟರ್ಸ್ ಆರ್ ಲೆಕ್ಚರ್. ಪಾಸಿಟಿವ್ ಎಲ್ಲ ಪಾಸಿಟಿವ್ ಇದೆ. ಇಲ್ಲಿ ಸಮ್ ಇದು ಎಲ್ಲ ಪಾಸಿಟಿವ್ ಇದೆ. ಸೊ ಕ್ಲಿಯರ್, ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ ಏನು ಕೇಳ್ತಿದೆ ಅಂದರೆ ಕನ್ಕ್ಲೂಷನ್ ನೋಡ್ಬೇಕು ಫಸ್ಟ್ ಇಲ್ಲಿ. ಯಾಕಂದರೆ ಸಿಂಗಲ್ ಸೆಂಟೆನ್ಸ್ ಇಲ್ಲ, ಮರ್ಜರ್ ಬರುತ್ತೆ. ಇಲ್ಲಿ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಟ್ ಮಾತಾಡ್ತಿದ್ದಾನೆ, ಇಂಜಿನಿಯರ್ ಇಲ್ಲಿದ್ದಾನೆ, ಆರ್ಕಿಟೆಕ್ಟ್ ಇಲ್ಲಿದ್ದಾನೆ. ಇವೆರಡು ಇದ್ದಾಗ ನಮಗೆ ಸೊ ಕಾಮನ್ ಇವೆರಡು ಸೆಂಟೆನ್ಸ್ ಮರ್ಜ್ ಮಾಡ್ಬೇಕಂದ್ರೆ ಕಾಮನ್ನು ಡಾಕ್ಟರ್ ಕಾಮನ್ ಇದೆ. ರೂಲ್ಸು 100 ಅಥವಾ 100 50 ಅಥವಾ 50 100 ಬೇಕು. ಸೊ ಇಲ್ಲಿ ಆಲ್ ಅಂದರೆ 100, ಇದು 50 ಬರುತ್ತೆ. ಯಾಕಂದರೆ ಇಲ್ಲಿ ಆಲ್ ಅಂದರೆ 100 ಬರುತ್ತೆ. ಪಾಸಿಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ 50. ಸ್ಟಾರ್ಟಿಂಗಿಂದ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ಡೈರೆಕ್ಟಾಗಿ ಬರೀತಿದ್ದೀನಿ. ಸೊ ಇದು ಮರ್ಜ್ ಆಯಿತು, ಎರಡು ಹೋಯಿತು. ಸೊ ಇಂಜಿನಿಯರು ಆರ್ಕಿಟೆಕ್ಟು ಇಲ್ಲಿ ಸಮ್ ಹೇಳ್ತೀನಿ ಅಂದರೆ ಸಮ್ ಅಂದರೆ 50-50 ಕ್ಲಿಯರು. ಸೊ ಇಲ್ಲಿ 100 50 ಎಷ್ಟಾದರೂ ಇರಲಿ, ಈಸಿಯಾಗಿ ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದು. ಇದು ರೈಟ್ ಆನ್ಸರು. ಸಮ್ ಇಂಜಿನಿಯರ್ಸ್ ಆರ್ ಲೆಕ್ಚರ್ಸ್. ಓಕೆ, ಲೆಕ್ಚರ್ಸು ಇಂಜಿನಿಯರ್ಸ್ನ ರಿಲೇಷನ್ ಕ್ರಿಯೇಟ್ ಮಾಡೋಣ ಅಂದರೆ 1 ಮತ್ತು 3ನೇ ಸೆಂಟೆನ್ಸ್ನ ರಿಲೇಷನ್ ಕ್ರಿಯೇಟ್ ಮಾಡೋಕೆ ಹೋಗ್ತೀನಿ. ರೂಲ್ಸ್ ನೋಡಬೇಕು. ರೂಲ್ಸ್ ಏನಿದೆ 100 50 100 50 ಇರಬೇಕು. 50 ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಅದು ಮರ್ಜ್ ಆಗಲ್ಲ. ಸೊ ಇಲ್ಲಿ ಇವೆರಡು ಮರ್ಜ್ ಮಾಡೋಕೆ ಹೋದರೆ ಇಲ್ಲೇನಿದೆ ಡಾಕ್ಟರ್ಸ್ 50 ಇದೆ, ಇದು 50 ಬರುತ್ತೆ. ಸಾರಿ, ಇದು ಡಾಕ್ಟರ್ 50 ಇದೆ. 50 ಡಾಕ್ಟರ್ ಮರ್ಜ್ ಆಗಲ್ಲ. ಸೊ ಅಂದರೆ ಇವೆರಡು ಮರ್ಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸೆಂಟೆನ್ಸ್ನ ನಾವು ಕನ್ಕ್ಲೂಷನ್ನೇ ಅಲ್ಲ ಇದು. ಸೊ ರಾಂಗ್. ಫಸ್ಟ್ ಒನ್ ರೈಟ್, ಓನ್ಲಿ ಫಸ್ಟ್ ಫಾಲೋಸ್. ನೆಕ್ಸ್ಟ್ ಕ್ವಶನ್, ಆಲ್ ಇಂಜಿನಿಯರ್ಸ್ ಆರ್ ಡಾಕ್ಟರ್ಸ್, ಆಲ್ ಡಾಕ್ಟರ್ಸ್ ಆರ್ ಆರ್ಕಿಟೆಕ್ಟ್. ಸೇಮು, ಬಟ್ ಕನ್ಕ್ಲೂಷನ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಬಗ್ಗೆ ಮಾತಾಡ್ತಿದ್ದಾನೆ. ಇಂಜಿನಿಯರ್ಸ್ ಆರ್ಕಿಟೆಕ್ಟ್ ಮರ್ಜ್ ಮಾಡ್ಬೋದು. ಯಾಕಂದರೆ ಡಾಕ್ಟರ್ ಆಲ್ ಇದೆ, ಇಲ್ಲಿ 50 ಇದೆ, ಎರಡು ಮರ್ಜ್ ಆಯಿತು. ಆಲ್ ಅಂದರೆ 100 ಇದೆ, ಇಲ್ಲಿ ನಾವು ಈಸಿಯಾಗಿ 50 ಅಂತ ಬರೀಬೋದು, ಇದು ರೈಟು. ಸಮ್ ಇಂಜಿನಿಯರ್ಸ್ ಆರ್ ಲೆಕ್ಚರ್ಸ್, ಇಲ್ಲಿ ನಾವು ಮರ್ಜ್ ಮಾಡ್ಬೋದು. ಯಾಕಂದರೆ ಈಗ 3 ಸೆಂಟೆನ್ಸ್ ಪ್ರೀವಿಯಸ್ ಒನ್ನಲ್ಲಿ ನೀವು ಈ ಇದರಲ್ಲಿ ಸಾಲ್ವ್ ಮಾಡಿದ್ರಲ್ವಾ, ಅದೇ ರೀತಿ ಇದು ಆಲ್ ಇಂಜಿನಿಯರ್ಸ್ ಆರ್ ಡಾಕ್ಟರ್. ನೋಡಿ ಈಗ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಮುಗಿದೋಯ್ತು. ಇಂಜಿನಿಯರ್ಸ್ ಮತ್ತು ಲೆಕ್ಚರ್ ಬರಬೇಕಂದ್ರೆ, ಇಂಜಿನಿಯರ್ಸ್ ಮತ್ತು ಲೆಕ್ಚರ್ ಇಲ್ಲಿ ಬರಬೇಕಂದ್ರೆ ಈ ಸೆಂಟೆನ್ಸಲ್ಲಿ ಯಾವುದೂ ಕಾಮನ್ ಇಲ್ಲ. ಇಂಜಿನಿಯರ್ ಡಾಕ್ಟರ್ ಇಲ್ಲಿದ್ದಾರೆ, ಇಲ್ಲಿ ಆರ್ಕಿಟೆಕ್ಟ್ ಲೆಕ್ಚರ್ ಇದ್ದಾರೆ. ಸೊ ಇದ್ರ ಮಧ್ಯೆ ಬ್ರಿಡ್ಜ್ ಅಂತ ಯೂಸ್ ಮಾಡ್ಕೋಬೇಕಾಗಿದ್ದು ನಾವು ಎರಡನೇ ಸೆಂಟೆನ್ಸ್. ಫಸ್ಟ್ ಇವೆರಡು ಮರ್ಜ್ ಮಾಡೋಣ, ನಂತರ ಇವೆರಡು ಮರ್ಜ್ ಮಾಡೋಣ. ಇಲ್ಲಿ ಡಾಕ್ಟರ್ ಅಂದರೆ ಆಲ್ 100 ಇದೆ, ಇಲ್ಲಿ 50 ಇದೆ, ಡಾಕ್ಟರ್ ಮರ್ಜ್ ಆಯಿತು. ಓಕೆ, ಮರ್ಜ್ ಆಯಿತು. ನೆಕ್ಸ್ಟ್ ಇಲ್ಲಿ ಇವೆರಡು ಮರ್ಜ್ ಮಾಡಬೇಕು. ಇಲ್ಲಿ ಆಲ್ ಆರ್ಕಿಟೆಕ್ಟ್ ಇದೆ ಅಂದರೆ ಆಲ್ ಅಂದರೆ 100 ಇದೆ, ಇಲ್ಲಿ 50 ಇದೆ, ನಾವು ಮರ್ಜ್ ಮಾಡ್ಬೋದು. ಇದು ಮರ್ಜ್ ಆಯಿತು. ಸೊ ಉಳಿದೇನು, ಆಲ್ ಇಂಜಿನಿಯರ್ಸ್ ಆರ್ ಲೆಕ್ಚರ್ಸ್. ಇಲ್ಲಿ ಸಮ್ ಇಂಜಿನಿಯರ್ಸ್ ಆರ್ ಲೆಕ್ಚರ್ಸ್ ಅಂತಾರೆ. ಆಲ್ ಇಂಜಿನಿಯರ್ಸ್ ಲೆಕ್ಚರ್ ಅಂದರೆ ಸಮ್ ಇಂಜಿನಿಯರ್ಸ್ ಕೂಡ ಲೆಕ್ಚರ್ಸು.
ಸೊ ನಿಮಗೆ ವೆನ್ ಡಯಾಗ್ರಾಮಲ್ಲೂ ಅರ್ಥ ಆಗುತ್ತೆ, ನಾರ್ಮಲಾಗೂ ಅರ್ಥ ಆಗುತ್ತೆ, 100ಅಲ್ಲೂ ಅರ್ಥ ಆಗುತ್ತೆ. 100 ಅಂದರೆ 100 ನಾವು ಇಲ್ಲಿ 50 ಅಂತ ಬರಿಬೋದು, ಈ 50ನ ನಾವು 50 ಅಂತ ಬರಿಬೋದು. ಸೊ ಓನ್ಲಿ ಅಂದರೆ 1 2 ದೋ ಎರಡು ಫಾಲೋಸ್. ನಿಮಗೆ ಇದು ಅರ್ಥ ಆದರೆ ಇದು ಅರ್ಥ ಆದಂಗೆ. ಸೊ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಇದುವರೆಗೂ ನಾವು ಪಾಸಿಟಿವ್ ಸೆಂಟೆನ್ಸ್ನ ಮರ್ಜ್ ಮಾಡಿದ್ವಿ. ಫಸ್ಟ್ ನಾವು ಪಾಸಿಟಿವ್ ನೋಡ್ತಾ ಇದ್ವಿ, ನೆಗೆಟಿವ್ ನೋಡ್ತಾ ಇದ್ವಿ. ನೆಕ್ಸ್ಟ್ ಪಾಸಿಟಿವ್ ಮರ್ಜ್ ಆಯಿತು. ಈಗ ಪಾಸಿಟಿವ್ ನೆಗೆಟಿವ್ ಮರ್ಜ್ ಆದರೆ ನೆಗೆಟಿವ್ ಸೆಂಟೆನ್ಸೇ ಬರೋದು. ಇಲ್ಲಿ ಅದೇ ಆಲ್ ಎ ಆರ್ ಬಿ, ನೋ ಬಿ ಸಿ, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಸ್ಟೇಟ್ಮೆಂಟ್ ಮೇಲೆ ಕನ್ಕ್ಲೂಷನ್ ಕೇಳಿದ್ರೆ ಸಮಸ್ಯೆ ಇಲ್ಲ. ಎ ಮತ್ತು ಬಿ ಬಗ್ಗೆ ಮಾತಾಡ್ತಿದ್ದಾನೆ ನೋಡಿ, ಎ ಬಿ ಬಗ್ಗೆ ಮಾತಾಡ್ತಿದ್ದಾನೆ. ಇಲ್ಲಿ ಯಾವ ಮರ್ಜ್ ಮಾಡೋ ಅವಶ್ಯಕತೆ ಇಲ್ಲ, ಪಾಸಿಟಿವ್ ಬರಬೇಕು. ಬಿ ಸಿ ಬಗ್ಗೆ ಮಾತಾಡ್ತಿದ್ದಾನೆ, ಇಲ್ಲಿ ಬಿ ಸಿ ಬಗ್ಗೆ ಮಾತಾಡ್ತಿದ್ದಾನೆ. ಇಲ್ಲಿ ಯಾವ ಮರ್ಜ್ ಅವಶ್ಯಕತೆ ಇಲ್ಲ, ನೆಗೆಟಿವ್ ಬರಬೇಕು. ಇಲ್ಲಿ ಪಾಸಿಟಿವ್ ಇದೆ. ಸೊ ಅಂದರೆ ಇದು ಸಾಲ್ವ್ ಮಾಡ್ತೀನಿ. ಇದು ಟೈಪ್ 1 ಥರ ಇದೆ. ಸೊ ನೆಕ್ಸ್ಟ್ ಇದೇ ನಿಮಗೆ ಬೇಸಿಕ್ ಒಂಥರ. ಇಲ್ಲಿ ಏನು ಹೇಳ್ತಿದ್ದಾನೆ ಅಂದರೆ ಪಾಸಿಟಿವ್ ಇದೆ, ಆಲ್ ಎ ಆರ್ ಬಿ ಸಮ್ ಎ ಆರ್ ನಾಟ್, ಅಂದರೆ ಪಾಸಿಟಿವ್ ಸೆಂಟೆನ್ಸಿಂದ ಎ ಬಿ ಬಗ್ಗೆ ಮಾತಾಡ್ತಿದ್ದಾನೆ ಇಲ್ಲಿ. ಓಕೆ, ಎ ಬಿ ಬಗ್ಗೆ ಮಾತಾಡ್ತಿದ್ದಾನೆ. ಎ ಮತ್ತು ಬಿ ಫಸ್ಟ್ ಸೆಂಟೆನ್ಸಲ್ಲಿದೆ, ನಾಟ್ ಅಂತ ಬಂದಿದೆ. ನಾಟ್ ಅಂದರೆ ನೆಗೆಟಿವ್ ಕ್ರಿಯೇಟ್ ಆಗ್ತಿದೆ. ಪಾಸಿಟಿವಿಂದ ಯಾವತ್ತೂ ನೆಗೆಟಿವ್ ಕ್ರಿಯೇಟ್ ಆಗಲ್ಲ, ರಾಂಗು. ನೆಕ್ಸ್ಟು ನೋ ಅನ್ನೋದು ನೆಗೆಟಿವ್ ಸೆಂಟೆನ್ಸು, ಇಲ್ಲಿ ಸಮ್ ಅನ್ನೋದು ಪಾಸಿಟಿವ್ ಸೆಂಟೆನ್ಸು, ವಾಯ್ಸ್ ವರ್ಸ ಇದೆ, ಇದು ಕೂಡ ರಾಂಗು. ಓಕೆ, ಇಲ್ಲಿ ಯಾವುದೇ ಮರ್ಜ್ ಇಲ್ಲ. ಸೊ ಸೇಮ್ ಕ್ವಶನ್ ನೆಕ್ಸ್ಟ್ ಮಾಡೋಣ. ಆಲ್ ಎ ಆರ್ ಬಿ ಸಿ ಆರ್ ಬಿ. ನೋಡಿ, ಆಲ್ ಎ ಆರ್ ಇದು ಪಾಸಿಟಿವ್ ಸೆಂಟೆನ್ಸು, ಇದು ನೆಗೆಟಿವ್ ಸೆಂಟೆನ್ಸು, ಇದು ಪಾಸಿಟಿವ್ ಸೆಂಟೆನ್ಸು, ಇದು ನೆಗೆಟಿವ್ ಸೆಂಟೆನ್ಸು. ಫಸ್ಟು ಏನಿದೆ ಅಂದರೆ ಸಮ್ ಬಿ ಆರ್ ಅಂದರೆ ಪಾಸಿಟಿವ್. ಇದು ಎ ಬಗ್ಗೆ ಮಾತಾಡ್ತಿದ್ದಾನೆ ಅಂದರೆ ನಮಗೆ ಇದೊಂದೇ ಸೆಂಟೆನ್ಸ್ ಆನ್ಸರ್ ಮಾಡೋದಕ್ಕೆ. ಈ ಸೆಂಟೆನ್ಸಲ್ಲಿ ಏನಿದೆ, ಎ ಬಿ ಇದೆ, ಎ 100 ಇದೆ, ಬಿ 50 ಇದೆ. ಓಕೆ, ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಬಿ ಆಬ್ಜೆಕ್ಟ್ 50 ಆಗಿಬಿಡುತ್ತೆ. ಸಮ್ ಬಿ ಆರ್ ಎರಡು 50-50 ಇದೆ. ನಾವು ರೈಟ್, ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆನ್ಸರ್ ಇಡ್ಬೋದು. ಇಲ್ಲಿ ನೋಡಿ, ಸಿ ಬಿ ಬಗ್ಗೆ ಮಾತಾಡ್ತಿದ್ದಾನೆ. ಸಿ ಬಿ, ನೋ ಸಿ ಇಸ್ ಬಿ, ಅಂದರೆ ನೆಗೆಟಿವಿಂದ ನೆಗೆಟಿವ್ ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟಾ? ನೆಗೆಟಿವಿಂದ ನೆಗೆಟಿವ್ ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ. ಇದು 100 ಇದೆ, ನೆಗೆಟಿವ್ ಆಗಿದ್ದಕ್ಕೋಸ್ಕರ ಆಬ್ಜೆಕ್ಟ್ ಕೂಡ 100. 100ನ ನಾವು 50-50 ಅಂತ ಬರಿಬೋದು. ಇದು ಕೂಡ ಸಿ ಬಿ, ರೈಟ್. ನೆಕ್ಸ್ಟ್ ಓಕೆ, ಇಲ್ಲಿ ನಿಮಗೆ ಮರ್ಜರ್ ಸ್ಟಾರ್ಟ್ ಆಗುತ್ತೆ. ಪಾಸಿಟಿವ್ ನೆಗೆಟಿವ್ ಮರ್ಜರ್ ಸ್ಟಾರ್ಟ್ ಆಗುತ್ತೆ. ಆಲ್ ಎ ಆರ್ ಬಿ ಇಸ್ ದ ಪಾಸಿಟಿವ್, ಇಸ್ ನೆಗೆಟಿವ್. ಕನ್ಕ್ಲೂಷನ್ ಏನಿದೆ ನೋಡಿ, ಎ ಸಿ ಬಗ್ಗೆ ಮಾತಾಡ್ತಿದ್ದಾನೆ. ಇಲ್ಲಿ ಪ್ರೀವಿಯಸ್ ಒನ್ನಲ್ಲಿ ನೋಡಿ, ಇವೆರಡು ಕ್ವಶನಲ್ಲಿ ಬಿ ಎ ಬಗ್ಗೆ ಮಾತಾಡಿದ, ಎ ಬಿ ಒಂದೇ ಸೆಂಟೆನ್ಸ್ ಹಾಕಿತ್ತು. ಸಿ ಬಿ ಬಗ್ಗೆ ಮಾತಾಡಿದ, ಸಿ ಬಿ ಇದೊಂದೇ ಸೆಂಟೆನ್ಸ್ ಹಾಕು, ಮರ್ಜರಿನ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಬಿ ಎ ಸಿ ಬಿ ಸೇಮ್ ಮಾತಾಡಿದ, ಇಲ್ಲಿ ಮರ್ಜರಿನ ಅವಶ್ಯಕತೆ ಇಲ್ಲ. ಇಲ್ಲಿ ಮರ್ಜರಿನ ಅವಶ್ಯಕತೆ ಇದೆ. ಅಂದರೆ ಫಸ್ಟ್ ನಾವು ಏನು ನೋಡಿದ್ವಿ ಅಂದರೆ ಪಾಸಿಟಿವ್, ನೆಗೆಟಿವ್ನ ನೆಗೆಟಿವ್, ಪಾಸಿಟಿವ್ ಮಿಕ್ಸ್ ಆಗಿ ಪಾಸಿಟಿವ್, ಈಗ ಪಾಸಿಟಿವ್ ನೆಗೆಟಿವ್ ಮಿಕ್ಸ್ ಆಗಿ ನೆಗೆಟಿವ್. ಓಕೆ, ಸ್ಟೆಪ್ ಬೈ ಸ್ಟೆಪ್ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಓಕೆ, ನೋ ಎ ಇಸ್ ಸಿ, ಇವೆರಡು ಮರ್ಜ್ ಮಾಡಬೇಕಿಲ್ಲ ನಾವು. ಓಕೆ, ಪಾಸಿಟಿವ್ ಇಲ್ಲಿ ಎ ಸಿ ಬಗ್ಗೆ ಮಾತಾಡ್ತಿದೆ ಅಂದರೆ ಎ ಮತ್ತು ಸಿ ಬಗ್ಗೆ ಮಾತಾಡ್ತಿದೆ ಅಂದರೆ ಇವೆರಡು ಮರ್ಜ್ ಮಾಡಬೇಕು. ಮರ್ಜ್ ಮಾಡಿದಾಗ ನೆಗೆಟಿವೇ ಬರಬೇಕು. ಇದು ಸೆಂಟೆನ್ಸ್ ಏನಿದೆ ನೆಗೆಟಿವ್ ಇದೆ, ನಾವು ಚೆಕ್ ಮಾಡ್ಬೋದು. ಇದು ಸೆಂಟೆನ್ಸ್ ಇದೆ ನೆಗೆಟಿವ್ ಇದೆ, ನಾವು ಚೆಕ್ ಮಾಡ್ಬೋದು. ನಾಟ್ ಇದು ನೆಗೆಟಿವ್ ಇದೆ, ನಾವು ಕನ್ಕ್ಲೂಷನ್ ಚೆಕ್ ಮಾಡಬೇಕು. ಸಪೋಸ್ ಇಲ್ಲಿ ಪಾಸಿಟಿವ್ ಇದ್ದರೆ ಕನ್ಕ್ಲೂಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ನಾವು ಇಂಟು ಅಂತ ಹಾಕ್ಬಿಡ್ಬೋದು. ಈಗ ನಾವು ಕನ್ಕ್ಲೂಷನ್ ಚೆಕ್ ಮಾಡಬಹುದು, ಯಾಕೆಂದರೆ ನೆಗೆಟಿವ್ ಕ್ರಿಯೇಟ್ ಆಗ್ತಿದೆ. ಅಂದರೆ ಇಲ್ಲಿ ಮರ್ಜ್ ಮಾಡೋಣ ಇವಾಗ. ನೋ ಎ ಸಿ ಅಂದರೆ ಎ ಸಿ ಬಗ್ಗೆ ಮಾತಾಡ್ತಿದೆ ಅಂದರೆ ಇವೆರಡಲ್ಲಿ ಕಾಮನ್ ಯಾವುದು, ಬಿ ಮರ್ಜ್ ಮಾಡ್ಬೋದು. ಯಾಕಂದರೆ ನೋ ಅಂದರೆ 100 ಇದೆ, ಇದು 50 ಇದೆ. 150 ಇದ್ರೆ ಮರ್ಜ್ ಮಾಡ್ಬೋದು. ಅಂದರೆ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಡಿ. ಎ ಸಿ ಆಯಿತು. ನೋ ಎ ಇಸ್ ಅಂದರೆ ಆಲ್ ಎ ಅಂದರೆ 100, ಇದು 50 ಬಂತು. ಸಾರಿ, ಇದು 100 ಬಂತು. ಸಾರಿ, ಯಾಕೆ ಹೇಳಿ, ನೋ ಈ ಬಿ ಸಿ ಅಂದರೆ ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟಿವ್ ಯಾವತ್ತು 100 ಇರುತ್ತೆ. ಟೈಪ್ 1 ಟೈಪ್ 2 ನೋಡಿದ, ಟೈಪ್ 1ಅಲ್ಲಿ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಒಂದೇ ಸರಿ ಈ ಥರ ಬರೆದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೆಗೆಟಿವ್ ಸೆಂಟೆನ್ಸಲ್ಲಿ ಯಾವತ್ತು ಆಬ್ಜೆಕ್ಟು, ನೆಗೆಟಿವ್ ಸೆಂಟೆನ್ಸಲ್ಲಿ ಯಾವತ್ತು ಆಬ್ಜೆಕ್ಟು 100. ಇದು ಹೋಯ್ತು. ಎರಡು 100 ಇದ್ದಾಗ ಇಲ್ಲಿ 100 ಬರೆದ್ರೇನು, ಇಲ್ಲಿ 50 ಬರೆದ್ರೇನು, ಇಲ್ಲಿ 100 ಬರೆದ್ರೇನು, ಇಲ್ಲಿ 100 ಬರೆದ್ರೇನು ಅಲ್ವಾ ನಿಮಗೆ. ಎರಡು 100 ಇದ್ದಾಗ ಕಣ್ಣು ಮುಚ್ಕೊಂಡು ನೆಗೆಟಿವ್ ಸೆಂಟೆನ್ಸ್ ಇದೆ, ರೈಟ್ ಮಾರ್ಕು. ಸಿ ಎ ಬಗ್ಗೆ ಮಾತಾಡ್ತಿದ್ದಾನೆ, ಉಲ್ಟಾದ್ರೂ ಬರೀರಿ, ಹೇಗಾದ್ರೂ ಬರೀರಿ. ಎರಡು 100 ಇದೆ, ಇಲ್ಲಿ 50 ಆದರೂ ಬರ್ಬೋದು, ಇಲ್ಲಿ 100 ಬರ್ಬೋದು, ಇದು ರೈಟು. ಸಮ್ ಎ ಆರ್ ನಾಟ್ ಸಿ, ಇಲ್ಲಿ ನೋಡಿ, ಇಲ್ಲಿ ಸಮ್ ಎ ಅಂದರೆ 50 ಇದೆ, ಇದು ನೆಗೆಟಿವ್ ಸೆಂಟೆನ್ಸಲ್ಲಿ 100 ಬರುತ್ತೆ. ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ 100, ಇದು ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ 100, ಸಮ್ ಅಂದರೆ 50. ಅದು ಹೇಗಾದರೂ ಬರೀಲಿ, ಅಂದರೆ ಟೋಟಲ್ 100% ಇದೆ ಅಂದಾಗ ಇಲ್ಲಿ 100% ಆದರೂ ಬರಲಿ, 50% ಆದರೂ ಬರಲಿ. ನೆಗೆಟಿವ್ ಸೆಂಟೆನ್ಸ್ ಇದೆ, ಡೈರೆಕ್ಟ್ ರೈಟ್ ಆಲ್ ಫಾಲೋಸ್. ಇದು ನಿಮಗೆ ಶಾರ್ಟ್ ಕಟ್. ಪ್ರಾಕ್ಟೀಸ್ ಮಾಡ್ತಾ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟ್ ಸೇಮ್ ಅದೇ ಥರ ಇದೆ. ಎ ಸಿ ಬಗ್ಗೆ ಮಾತಾಡ್ತಿದ್ದಾನೆ, ಇಲ್ಲಿ ಎ ಸಿ ಬಗ್ಗೆ. ಇಲ್ಲಿ ನೋಡಿ, ಇದು ಪಾಸಿಟಿವ್ ಸೆಂಟೆನ್ಸ್ ಆಲ್ ಎ ಆರ್, ನೋ ಅನ್ನೋದು ನೆಗೆಟಿವ್ ಸೆಂಟೆನ್ಸ್. ಇವೆರಡು ಮರ್ಜ್ ಆದಾಗ ನಮಗೆ ನೆಗೆಟಿವ್ ಸೆಂಟೆನ್ಸ್ ಕ್ರಿಯೇಟ್ ಆಗಬೇಕು. ಇಲ್ಲಿ ಆಲ್ ಎ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್, ಇದು ಪಾಸಿಟಿವ್ ಸೆಂಟೆನ್ಸ್, ಇದು ಪಾಸಿಟಿವ್ ಸೆಂಟೆನ್ಸ್, ಇದು ಪಾಸಿಟಿವ್ ಸೆಂಟೆನ್ಸ್.
ಕನ್ಕ್ಲೂಷನ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟಾಗಿ 1 ಸೆಕೆಂಡಲ್ಲಿ ಆನ್ಸರ್ ಹೇಳ್ಬೋದು. ನನ್ ಫಾಲೋಸ್. ನೆಕ್ಸ್ಟ್, ಆಲ್ ರೈನ್ಸ್ ಆರ್ ವಾಟರು, ನೋ ರೈನ್ ಇಸ್ ಕ್ಲೌಡ್. ಪ್ರೀವಿಯಸ್ ಒಂದು ಸಾಲ್ವ್ ಮಾಡಿದ್ವಿ, ಇಲ್ಲಿ ಮರ್ಜರ್ ಬರುತ್ತೆ. ಆಲ್ ಮತ್ತು ನೋ ಅಂತ ಇರೋದಕ್ಕೋಸ್ಕರ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಮರ್ಜ್ ಆದರೆ ನೆಗೆಟಿವ್ ಉತ್ತರ ಬರಬೇಕು. ಇಲ್ಲಿ ನೋ ನೆಗೆಟಿವ್ ಬರ್ತಾ ಇದೆ, ಸಮ್ ನಾಟ್ ನೆಗೆಟಿವ್ ಬರ್ತಾ ಇದೆ, ನೋ ನೆಗೆಟಿವ್ ಬರ್ತಾ ಇದೆ, ನೆಗೆಟಿವ್ ಬರ್ತಾ ಇದೆ. ನಾವು ಕನ್ಕ್ಲೂಷನ್ನ ಚೆಕ್ ಮಾಡಬಹುದು. ನೋ ವಾಟರ್ ಕ್ಲೌಡ್. ವಾಟರ್ ಮತ್ತು ಕ್ಲೌಡ್ ಬಗ್ಗೆ ಮಾತಾಡ್ತಿದ್ದೇನೆ ಅಂದರೆ ಇಲ್ಲಿ ಎರಡು ಕಾಮನ್ ಯಾವುದು, ರೈನ್ ಮತ್ತು ಕಾಮನ್ ಇವೆರಡು ಮರ್ಜ್ ಆಗುತ್ತೆ. ಯಾಕಂದರೆ ಆಲ್ ಅಂತಂದರೆ 100, ನೋ ಅಂದರೆ 100. ರೂಲ್ಸ್ ಗೊತ್ತಿದೆ, 100 ಇದ್ದರೆ ಮರ್ಜ್ ಮಾಡ್ಬೋದು ಅಂತ ಮರ್ಜ್ ಮಾಡಿದೆ. ವಾಟರ್ ಕ್ಲೌಡ್ ಇದೆ, ಆಲ್ ಇದ್ರೆ 100 ಇದ್ದರೆ ಆಬ್ಜೆಕ್ಟ್ 50 ಆಗುತ್ತೆ, ಯಾಕಂದರೆ ಪಾಸಿಟಿವ್ ಸೆಂಟೆನ್ಸು. ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ 100 ಇರುತ್ತೆ. ಸೊ 50, 100 ಇದೆ ಇಲ್ಲಿ. ನೋ ವಾಟರ್. ನೋ ವಾಟರ್ ಅಂತಂದರೆ 100, ನೆಗೆಟಿವ್ ಸೆಂಟೆನ್ಸ್ ಇರೋದಕ್ಕೋಸ್ಕರ ಇದು 100. ಕ್ಲೌಡ್ನ ನಾವು 100 ಅಂತ ಬರಿಬೋದು, ಆದರೆ ಇಲ್ಲಿ ವಾಟರ್ ಎಷ್ಟಿದೆ, 50 ಇದೆ. 50ನ ನಾವು 100 ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಈಸ್ ರಾಂಗ್. ಸಮ್ ವಾಟರ್ ಅಂದರೆ 50, ನೆಗೆಟಿವ್ ಆಗಿರೋದಕ್ಕೋಸ್ಕರ 100. ಕ್ಲೌಡ್ 100 ಇದೆ, 100 ಇದೆ. ವಾಟರ್ 50 ಇದೆ, 50 ಇದೆ, 50 ಬರುವುದು ರೈಟು. ನೋ ಕ್ಲೌಡ್. ನೋ ಅಂತಂದರೆ 100, ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಆಬ್ಜೆಕ್ಟ್ ಕೂಡ 100 ಆಗುತ್ತೆ. ವಾಟರ್ ಇಲ್ಲಿ 100 ಬರೆದಿದ್ದಾನೆ, ಬಟ್ ಇಲ್ಲಿ ಆಕ್ಚುಯಲ್ ಸ್ಟೇಟ್ಮೆಂಟಲ್ಲಿ 50 ಇದೆ, ಇದು ಕೂಡ ರಾಂಗು. ಇಲ್ಲಿ ನಾಟ್ ವಾಟರ್. ನಾಟ್ ವಾಟರ್ ಅಂತಂದರೆ ಆಬ್ಜೆಕ್ಟ್ 100 ಇದೆ, ಆಬ್ಜೆಕ್ಟ್ ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ 100 ಇರುತ್ತೆ, ಇಲ್ಲಿ ವಾಟರ್ ಇರೋದೇ 50. ಸೊ 50 ಆಗಲ್ಲ, ಜಾಸ್ತಿ ಬರೆದಿದ್ದಾನೆ, ಸೊ ಇದು ರಾಂಗು. ಓನ್ಲಿ 2 ಫಾಲೋಸ್. ಓನ್ಲಿ 2 ಫಾಲೋಸ್. ನೆಕ್ಸ್ಟು, ಆಲ್ ಬಿ ಆರ್ ಎ, ಸಮ್ ಸಿ ಆರ್ ನಾಟ್ ಬಿ. ಅಂದರೆ ಆಲ್ ಬಿ ಆರ್ ಎ ಪಾಸಿಟಿವ್ ಸೆಂಟೆನ್ಸ್, ಇದು ನೆಗೆಟಿವ್ ಸೆಂಟೆನ್ಸ್. ಪಾಸಿಟಿವ್ ನೆಗೆಟಿವ್ ಎರಡು ಮಿಕ್ಸ್ ಆದಾಗ ಏನು ಬರುತ್ತೆ, ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ. ಇಲ್ಲಿ ನೋ ನೆಗೆಟಿವ್, 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 ನೆಗೆಟಿವ್ ಚೆಕ್ ಮಾಡ್ಬೋದು. ಎ ಸಿ ಬಗ್ಗೆ ಮಾತಾಡ್ತಿದ್ದೇನೆ ಅಂದರೆ ಎ ಮತ್ತು ಸಿ ಬಗ್ಗೆ ಮಾತಾಡ್ತಿದ್ದೇನೆ ಅಂದರೆ ಬಿ ಮತ್ತು ಬಿ ಕಾಮನ್ ಇದೆ ಇಲ್ಲಿ. ಸಮ್ ಸಿ ಆರ್ ನೆಗೆಟಿವ್ ಸೆಂಟೆನ್ಸಲ್ಲಿ 100 ಇರುತ್ತೆ, ಇದು ಸಮ್ ಅಂದರೆ 50, ಪಾಸಿಟಿವ್ ಅಲ್ಲಿ 50 ಇದೆ, 100. ಓಕೆ, ಬಿ ಬಿ ನಾನು ಇವೆರಡು ಮರ್ಜ್ ಮಾಡ್ತೀನಿ ನೋಡಿ. ಮರ್ಜ್ ಮಾಡ್ಬೇಕಂದ್ರೆ ಆಲ್ 100 ನಾವು ಮರ್ಜ್ ಮಾಡ್ಬೋದು. ಈ 100 ಮರ್ಜ್ ಆಯಿತು. ಓಕೆ, ಇಲ್ಲಿ ಎ ಸಿ ಲಿಂಕ್ ಆಯಿತು. ಇಲ್ಲಿ ಏನು ಹೇಳ್ತಿದ್ದೇನೆ, ನೋ ಎ ಇ ಸಿ 100 ಅಂತ ಹೇಳ್ತೀನಿ, ಅಂದರೆ ನೋ ಎರಡು 100 ಆಯ್ತು ಇಲ್ಲಿ. ಯಾಕಂದರೆ ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ 100 ಇರುತ್ತೆ, ನೋ ಅಂದರೆ ಆಲ್ 100%. ಇಲ್ಲಿ ಎ ಇರೋದೇ 50, ಸೊ ಇಲ್ಲಿ 100 ಬರೀತಿದ್ದಾನೆ, ರಾಂಗು. ನೋ ಎ ಸಿ ಇದೆ, ಇಲ್ಲಿ ಸಿ 100 ಇದೆ, ಸಾರಿ ಸಿ ಇಲ್ಲಿ 50 ಇದೆ, ಇಲ್ಲಿ 100 ಬರೀತಾ ಇದ್ದಾನೆ, ನೋ ಅಂದರೆ 100 ಅಲ್ವಾ, ಸೊ ಇದು ಕೂಡ ರಾಂಗು. ಸಮ್ ಎ ಆರ್ ನಾಟ್ ಸಿ. ನಾಟ್ ಅಂತ ಬಂದಾಗ ನೆಗೆಟಿವ್ ಅಲ್ಲಿ 100 ಆಗುತ್ತೆ, ನೆಗೆಟಿವ್ ಅಲ್ಲಿ 100 ಆಗುತ್ತೆ. ಸೊ ಇಲ್ಲಿ ಇರೋದೇ ನಮಗೆ 50 ಉಳಿದಿರೋದು ಎ ಸಿ, ಯಾಕಂದರೆ ಇವಾಗ 100 ಆಗೋಯ್ತು. ಸೊ ಇಲ್ಲಿ 50 ಇಲ್ಲಿ 100 ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಡೈರೆಕ್ಟ್ ರಾಂಗು. ನನ್ ಫಾಲೋಸ್, ಯಾವುದು ಅನುಸರಿಸುವುದಿಲ್ಲ. ಸೊ ಸಾಲ್ವ್ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಟೈಪನ್ನು ನೋಡ್ಕೊಂಡು ಬಂದರೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ನಿಮಗೆ ನಾನು. ನೆಕ್ಸ್ಟು ಇದನ್ನು ನೀವೇ ಸಾಲ್ವ್ ಮಾಡಿ. ಇದು ಈಸಿ ಇದೆ. ಎ ಮತ್ತು ಬಿ, ಸಿ ಮತ್ತು ಡಿ ಸೇಮ್, ಎರಡನ್ನೂ ಲಿಂಕ್ ಮಾಡಿ. ಎ ಸಿ ಬಗ್ಗೆ ಮಾತಾಡ್ತಿದ್ದಾನೆ, ಇದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಪಾಸಿಟಿವ್ ನೆಗೆಟಿವ್ ಮಿಕ್ಸ್ ಆದ ನೆಗೆಟಿವ್ ಬರುತ್ತೆ. ಇದು ನೀವೇ ಮನೆಯಲ್ಲಿ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವೆಶನ್ನು, ಆಲ್ ಎ ಆರ್ ಬಿ, ನೋ ಸಿ ಇಸ್ ಬಿ. ಅಂದರೆ ಪಾಸಿಟಿವ್ ನೆಗೆಟಿವ್ ಸಾಲ್ವ್ ಮಾಡ್ತೀನಿ. ಇದನ್ನು ನಿಮಗೆ ಎರಡು ಮಿಕ್ಸ್ ಆದಾಗ ನಿಮಗೆ ನೆಗೆಟಿವ್ ಕ್ರಿಯೇಟ್ ಆಗುತ್ತೆ. ಇದು ನೆಗೆಟಿವ್ ಬರ್ತಾ ಇದೆ, ಚೆಕ್ ಮಾಡೋದು. ನೆಗೆಟಿವ್ ಚೆಕ್. ಓಕೆ, ಆಲ್ ಎ ಆರ್ 100, ಇದು 50, ಇದು ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಇಲ್ಲಿ 100, ಇಲ್ಲಿ 100. ಎ ಸಿ ಬಗ್ಗೆ ಮಾತಾಡ್ತಿದ್ದಾನೆ ಅಂದರೆ ಎ ಸಿ ನಾವು ಮರ್ಜ್ ಮಾಡಬೇಕು. ಬಿ 100, 50 ಇದೆ, ನಾವು ಮರ್ಜ್ ಮಾಡ್ಬೋದು. ಇಲ್ಲಿ 100, ಇದು ಏನು 100 ಇದೆ, ಸಿನು 100 ಇದೆ, ನೀವು ಯಾವ ರೀತಿ ಬೇಕಾದರೂ ಬರಿಬೋದು. ಇಲ್ಲಿ ನೆಗೆಟಿವ್ ಎಲ್ಲ ನೆಗೆಟಿವ್ ಸೆಂಟೆನ್ಸ್ ಇದೆಯಲ್ಲ, ಚೆಕ್ ಮಾಡ್ಬೋದು. ಎ ಸಿ ಕೇಳಿದಾನೆ, ನೋ ಇರಲಿ, ಮತ್ತೊಂದು ಇರಲಿ, ಎರಡು 100 ಇದ್ದಾರೆ, ಅಲ್ಟಿಮೇಟ್ 100 ಅಲ್ವಾ, ರೈಟು, ಇದು ರೈಟು. ಸಮ್ ನಾಟ್ ಅಂತ ಬಂದಿದೆ 100 ಯಾವ ಥರ ಬರೆದ್ರು 50, ಇಲ್ಲಿ 50 ಬರುತ್ತೆ, ಇಲ್ಲಿ 50 ಬರುತ್ತೆ. ಸೊ ರೈಟ್, ಆಲ್ ಫಾಲೋಸ್, ಆಲ್ ಕನ್ಕ್ಲೂಷನ್ ಫಾಲೋಸ್. ಓಕೆ, ಆಲ್ ಆಪಲ್ಸ್ ಆರ್ ಮ್ಯಾಂಗೋಸ್, ನೋ ಆಪಲ್ ಇಸ್ ಆರೆಂಜ್, ನೋ ಆಪಲ್ಸ್ ಆರ್ ಗ್ರೇಪ್ಸ್. ಓಕೆ, ನೋಡಿ ಎಷ್ಟು ಸೆಂಟೆನ್ಸ್ ಕನ್ಕ್ಲೂಷನ್ ಎಷ್ಟಿದೆ ನೋಡಿ ಇಲ್ಲಿ. ಓಕೆ, ಕನ್ಕ್ಲೂಷನ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ನೀವು ಮಿಕ್ಸ್ ಮಾಡಿದರೆ ಪಾಸಿಟಿವ್ ಮಿಕ್ಸ್ ಮಾಡಿದರೆ, ಸಾರಿ ಪಾಸಿಟಿವ್ ನೆಗೆಟಿವ್ ಮಾಡಿದರೆ ನೆಗೆಟಿವ್. ಸೊ ನೆಗೆಟಿವ್ ಮಾಡಿದರೆ ನೆಗೆಟಿವ್ ಬರುತ್ತೆ. ಸೊ ಇಲ್ಲಿ ಸಮ್ ಮ್ಯಾಂಗೋಸ್ ಆರ್ ನಾಟ್ ಆರೆಂಜ್, ಇವೆರಡನ್ನು ಮಿಕ್ಸ್ ಮಾಡೋಕ್ಕೆ ಹೇಳ್ತಿದ್ದಾನೆ, ಪಾಸಿಟಿವ್ ನೆಗೆಟಿವ್. ಸೊ ಇದನ್ನು 1 by 1 ಕೆಳಗಡೆ ಹಾಕಿದರೆ ನಿಮಗೆ ಮರ್ಜ್ ಮಾಡಲಿಕ್ಕೆ ಈಸಿ ಅನಿಸುತ್ತೆ. 1 ಸೆಕೆಂಡು. ಓಕೆ, ಆಲ್ ಆಪಲ್ಸ್ ಆರ್ ಮ್ಯಾಂಗೋಸ್, ಆಪಲ್ ಆರೆಂಜ್. ಪಾಸಿಟಿವ್ ಇದೆ, ನೆಗೆಟಿವ್. ಸೊ ಇಲ್ಲಿ ಪಾಸಿಟಿವ್ ಜೊತೆ ಯಾವುದೇ ನೆಗೆಟಿವ್ ಮಿಕ್ಸ್ ಆದರೆ ನೆಗೆಟಿವ್ನೇ ಬರುತ್ತೆ. ಓಕೆ,
ಇಲ್ಲಿ ಇದು ನೆಗೆಟಿವ್ ಇದೆ, ನೆಗೆಟಿವ್ ಇದೆ, ನೆಗೆಟಿವ್ ಇದೆ, ನೆಗೆಟಿವ್, ನೆಗೆಟಿವ್, ನೆಗೆಟಿವ್. ನಾವು ಚೆಕ್ ಮಾಡ್ಬೋದು ಕನ್ಕ್ಲೂಷನ್ನ. ಫಸ್ಟ್ ಏನು ಕನ್ಕ್ಲೂಷನ್ ಏನಿದೆ ಅಂದರೆ ಮ್ಯಾಂಗೋ ಮತ್ತು ಆರೆಂಜ್ ಇದೆ. ಮ್ಯಾಂಗೋ ಆರೆಂಜ್ ಮರ್ಜ್ ಮಾಡಬೇಕು. ಮ್ಯಾಂಗೋ ಮತ್ತು ಆರೆಂಜ್ ಅಂದರೆ ಇದ್ರ ಕಾಮನಲ್ಲಿ ಆ್ಯಪ್ ಇದೆ, ಆ್ಯಪಲ್ ಇದೆ, ಆ್ಯಪಲ್ಲು. ಸೊ 100, ಇದು 100. ನೆಗೆಟಿವ್ ಸೆಂಟೆನ್ಸಲ್ಲಿ ಆರೆಂಜ್ 100 ಆಗುತ್ತೆ, ಪಾಸಿಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟು 50 ಆಗುತ್ತೆ. ಓಕೆ, ಇದು ಗೊತ್ತಿದೆಯಲ್ಲ ನಿಮಗೆ, ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಇವೆರಡನ್ನು ನಾವು ಮರ್ಜ್ ಮಾಡ್ಬೋದು. ಯಾಕಂದರೆ ಇಲ್ಲಿ 100 100 ರೂಲ್ಸ್ ಗೊತ್ತಲ್ವಾ, 100 100, 50 100 100. ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಇಲ್ಲೇ ಮೆಮೊರೈಸ್ ಆಗಲಿ ಅಂತ, ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಮತ್ತೇನಿಲ್ಲ. ಮರ್ಜ್ ಮಾಡ್ಬೋದು. ಇಲ್ಲಿ ನೋಡೋಣ, ಮ್ಯಾಂಗೋ ಮತ್ತು ಆರೆಂಜ್ ಬಗ್ಗೆ ಮಾತಾಡ್ತಿದ್ದಾನೆ. ಮ್ಯಾಂಗೋ ಎಷ್ಟಿದೆ, ಇಲ್ಲಿ 50 ಇದೆ. ನೆಗೆಟಿವ್ ಸೆಂಟೆನ್ಸಲ್ಲಿ ಆರೆಂಜ್ 100 ಇರುತ್ತೆ. ಆರೆಂಜ್ ಇಷ್ಟಿದೆ, 100 ಇದೆ, 100 ಅಂತ ಬರಿಬೋದು. ಮ್ಯಾಂಗೋ 50 50 ಅಂತ ಬರಿಬೋದು, ರೈಟ್. ಆರೆಂಜ್ ಮತ್ತು ಮ್ಯಾಂಗೋಸ್ ಬಗ್ಗೆ ಮಾತಾಡ್ತಿದ್ದಾನೆ. ಆರೆಂಜ್ ಎಷ್ಟಿದೆ, ಇಲ್ಲಿ 50 ಹೇಳ್ತಾ ಇದ್ದಾನೆ. ಯಾಕಂದರೆ ಸಮ್ ಅಂದರೆ 50. ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಯಾವತ್ತು 100 ಇರುತ್ತೆ. ಇಲ್ಲಿ ನಮಗೆ ಮ್ಯಾಂಗೋ ಇರೋದೇ 50, ಇಲ್ಲಿ 100 ಹೇಳ್ತಾ ಇದ್ದಾನೆ, ಇದು ಆಗದೆ ಇರೋದು. ನೆಕ್ಸ್ಟ್ ಆರೆಂಜ್ ಗ್ರೇಪ್ಸ್ ಬಗ್ಗೆ ಮಾತಾಡ್ತಿದ್ದಾನೆ. ಮ್ಯಾಂಗೋ ಮತ್ತು ಗ್ರೇಪ್ಸ್ ಬಗ್ಗೆ ಮಾತಾಡ್ತಿದ್ದಾನೆ. ಮ್ಯಾಂಗೋ ಮತ್ತು ಗ್ರೇಪ್ಸಲ್ಲಿ, ಮ್ಯಾಂಗೋ ಮತ್ತು ಗ್ರೇಪ್ಸ್ ಅಂದರೆ 1 ಮತ್ತು 3ನೇದರಲ್ಲಿ ಕಾಮನ್ ಯಾವುದು, ಆ್ಯಪಲ್ ಕಾಮನ್ ಇದೆ. ನೋ ಆ್ಯಪಲ್ ಅಂತಂದರೆ 100 100. ಇದನ್ನು ಮತ್ತು ಇದನ್ನು ನಾವು ಈಸಿಯಾಗಿ ಮರ್ಜ್ ಮಾಡ್ಬೋದು. ಇದು ನೆಗೆಟಿವ್ ಆಗಿರೋದಕ್ಕೋಸ್ಕರ ಇದು 100, ಇದು ಆಬ್ಜೆಕ್ಟ್ ಕೂಡ 100 ಆಗುತ್ತೆ. ಸೊ ಇವೆರಡು ಮರ್ಜ್ ಆಯಿತು. ಮ್ಯಾಂಗೋ ಮತ್ತು ಆರೆಂಜ್ ಬಗ್ಗೆ, ಗ್ರೇಪ್ಸ್ ಬಗ್ಗೆ ಕಂಪೇರ್ ಮಾಡಿದಾಗ ಮ್ಯಾಂಗೋ ಎಷ್ಟಿದೆ, 50 ಇದೆ, ಗ್ರೇಪ್ಸ್ ಇದೆ 100 ಇದೆ. ಇಲ್ಲಿ ಮ್ಯಾಂಗೋ ಎಷ್ಟು ಹೇಳ್ತಿದ್ದಾನೆ, 50 ಅಂತ ಹೇಳ್ತಿದ್ದಾನೆ. ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಗ್ರೇಪ್ಸ್ 100, ರೈಟ್. ಯಾಕಂದರೆ ಏನು ಚೇಂಜಸ್ ಇಲ್ಲ, ಗ್ರೇಪ್ಸ್ 100 100 ಅಂತಲೇ ಬರಿಬೋದು. ಸಮ್ ಗ್ರೇಪ್ಸ್ 50, ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಮ್ಯಾಂಗೋಸ್ 100 ಹೇಳ್ತಾ ಇದ್ದಾನೆ. ಇರೋದೇ ನಮಗೆ ಇಲ್ಲಿ 50. 15 ಯಾವತ್ತೂ ನಾವು 100 ಅಂತ ಬರೀಲಿಕ್ಕಾಗಲ್ಲ, ರಾಂಗು. ನೆಕ್ಸ್ಟು ಗ್ರೇಪ್ಸ್ ಆರೆಂಜ್ ಬಗ್ಗೆ ಮಾತಾಡ್ತಿದ್ದಾನೆ. ಗ್ರೇಪ್ಸ್ ಆರೆಂಜ್ನ ಇವೆರಡು ಸೆಂಟೆನ್ಸ್ ಮರ್ಜ್ ಮಾಡಿದಾಗ ಇವೆರಡನ್ನು ಈಸಿಯಾಗಿ ಮರ್ಜ್ ಮಾಡ್ಬೋದು. ಸೊ ನೋ ನೆಗೆಟಿವಲ್ಲಿ ಡೈರೆಕ್ಟಾಗಿ ಆಬ್ಜೆಕ್ಟ್ ಯಾವತ್ತು 100 100 ಇರುತ್ತೆ. 100 100 ಬಂದುಬಿಟ್ರೆ ನೀವು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಸೆಂಟೆನ್ಸಲ್ಲಿ ನೆಗೆಟಿವೇ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 100 ಬಂದಾಗ 100 ಆದರೂ ಬರೀಲಿ, 50 50 ಆದರೂ ಬರೀಲಿ, 100 50 ಆದರೂ ಬರೀಲಿ, ಯಾವ ಥರ ಬರೆದ್ರೂ ಒಂದೇ ಬರುತ್ತೆ. ನೆಗೆಟಿವ್ ಸೆಂಟೆನ್ಸ್ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ, ಆರೆಂಜ್ ಮತ್ತು ಗ್ರೇಪ್ಸು. ಇಲ್ಲಿ ಜಾಸ್ತಿ ನೋಡೋಕ್ಕೆ ಹೋಗ್ಬಾರ್ದು, ನೀವು ಯೋಚನೆ ಮಾಡಲಿಕ್ಕೆ ಹೋಗ್ಬಾರ್ದು. ಯಾಕಂದರೆ 100% ಟ್ರೂ ಆಗೇ ಆಗುತ್ತೆ, ಎರಡು ರೈಟು. ಸೊ ಇಲ್ಲೇನು ಬಂತು ಅಂದರೆ ಯಾವುದು 2 ಮತ್ತು 4 ನಾನ್ ಫಾಲೋವರ್ಸು, ಅದರ್ ಫಾಲೋವರ್ಸು. ಓನ್ಲಿ 4 1 2 3. 1 ಸೆಕೆಂಡು, ಸಾರಿ ನಿಮಗೆ ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ. ಇಲ್ಲಿ ಏನಂತಂದರೆ ಫಸ್ಟ್ ಇವೆರಡು ಮರ್ಜ್ ಆಯಿತು. ಇದು ಪಾಸಿಟಿವ್ ಸೆಂಟೆನ್ಸು, ಇದು ನೆಗೆಟಿವ್ ಸೆಂಟೆನ್ಸು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದು ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್, ಇದಿಷ್ಟೇ ಪಾಸಿಬಿಲಿಟಿ. ನೆಗೆಟಿವ್ ಸೆಂಟೆನ್ಸಿಂದ ಯಾವುದೇ ಒಂದು ಕನ್ಕ್ಲೂಷನ್ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಿಮಗೆ ಹೇಳೋದು ಸ್ಟಾರ್ಟಿಂಗ್ ಹೇಳಬೇಕಾಗಿತ್ತು, ಸ್ವಲ್ಪ ಡೌಟ್ ಆಯ್ತು, ಹೇಳಿಲ್ಲ. ನೆಗೆಟಿವಿಂದ ನಿಮಗೆ ಯಾವುದೇ ಒಂದು ಸೆಂಟೆನ್ಸ್ ಫಾರ್ಮ್ ಆಗಲ್ಲ. ಇಲ್ಲೇನಿದೆ ನೋಡಿ, ನೆಗೆಟಿವ್ ಇದೆ, ನೆಗೆಟಿವಿಂದ ಯಾವುದೇ ಸೆಂಟೆನ್ಸ್ ಫಾರ್ಮ್ ಆಗಲ್ಲ. ಸೊ ಇವೆರಡು ನಾವು ಚೆಕ್ ಮಾಡೋ ಅವಶ್ಯಕತೆನೇ ಬರಲ್ಲ. ಇದು ಇಂಟು. ಸೊ ಆನ್ಸರ್ ಏನಾಗುತ್ತೆ ಅಂದರೆ 1 3 ಫಾಲೋಸ್. ಓಕೆ, ಎಲ್ಲಿದೆ 1 and 2 ದಪ್ಪ ಆಯ್ತಾ? ಓಕೆ, ಇಲ್ಲಿ ಓನ್ಲಿ 1 and 3 ಫಾಲೋಸ್. ಸೊ ಮೇನ್ ಇಂಪಾರ್ಟೆಂಟ್ ಇಲ್ಲಿ ನೀವು ಜಸ್ಟ್ ಕನ್ಫ್ಯೂಸ್ ಆಗ್ಬೋದು. ನೆಗೆಟಿವಿಂದ ಯಾವ ಸೆಂಟೆನ್ಸು ನಾವು ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ. ನೆಕ್ಸ್ಟು ಆಲ್ ಡಾಗ್ಸ್ ಆರ್ ಕ್ಯಾಟ್ಸು. ಓಕೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಇಲ್ಲಿ. ಸೊ ಎರಡು ಮಿಕ್ಸ್ ಆದರೆ ಇಲ್ಲಿ ನಮಗೆ ನೆಗೆಟಿವ್ ಬರಬೇಕು, ಚೆಕ್ ಮಾಡ್ಬೋದು. ಇಲ್ಲಿ ಏನು ಹೇಳ್ತಿದ್ದಾನೆ ಅಂದರೆ ಡಾಗ್ಸ್ ಮತ್ತು ಬರ್ಡ್ಸ್ ಬಗ್ಗೆ ಮಾತಾಡಿದ್ದಾನೆ. ಡಾಗ್ಸ್ ಬರ್ಡ್ಸ್ ಇವೆರಡರಲ್ಲಿ ಕ್ಯಾಟ್ ಕಾಮನ್ ಇದೆ, 100 ಇದೆ, ಇಲ್ಲಿ 50 ಬರುತ್ತೆ, ಎರಡು ಮರ್ಜ್ ಆಗ್ಬೋದು. ಇದು 100 50. ಡಾಗ್ಸ್ ಸಮ್ ಇದೆ, ನಾಟ್ ಅಂತ ಬಂದಿರೋದಕ್ಕೋಸ್ಕರ ಇದು 100 ಆಗುತ್ತೆ. ಇಲ್ಲಿರೋದು ನಮಗೆ ಬರ್ಡ್ಸ್ 50 ಮಾತ್ರ, ಸಾರಿ ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಬರ್ಡ್ 100 ಬರುತ್ತೆ. ಇದು 100 ನಾವು ಯಾವ ಥರ ಬೇಕಾದರೂ ಬರಿಬೋದು, ಇಲ್ಲಿ 100 ಬೇಕಾದರೂ ಬರಿಬೋದು. ಇದು ಕೂಡ ರೈಟು, ಯಾಕಂದರೆ ಪಾಸಿಟಿವ್ ನೆಗೆಟಿವ್ ಮರ್ಜ್ ಮಾಡ್ತಿದ್ದೀವಿ. ನೆಗೆಟಿವ್ ಸೆಂಟೆನ್ಸ್. ಡಾಗ್ ಮತ್ತು ಹ್ಯೂಮನ್ ಬಗ್ಗೆ ಮಾತಾಡ್ತಿದ್ದಾನೆ. ಡಾಗ್ ಇಲ್ಲಿದೆ, ಅಂದರೆ ಪಾಸಿಟಿವ್. ಇವೆರಡು ಪಾಸಿಟಿವ್ ಮತ್ತು ನೆಗೆಟಿವ್ ಮಾಡಿ ನೆಗೆಟಿವ್ ಬರುತ್ತೆ. ಸೊ ಮರ್ಜ್ ಮಾಡ್ಬೋದು ನಾವಿಲ್ಲಿ ಇವೆರಡರ ಮಧ್ಯೆ. ಸೊ 3 ಮರ್ಜ್ ಮಾಡಬೇಕಾಗುತ್ತೆ. ಇಲ್ಲಿ ಮಾಡ್ಬೇಕಂದ್ರೆ ಇವೆರಡು ಸೆಂಟೆನ್ಸ್ ಮರ್ಜ್ ಆಗೋದೇ ಇಲ್ಲ. ಇಲ್ಲಿ ಯಾವುದೇ ಸೆಂಟೆನ್ಸ್ ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೇ. ಫಸ್ಟು ನೋಡಿ, ನಾವು ಡಾಗ್ ಮತ್ತು ಹ್ಯೂಮನ್ ಅಂದರೆ ಫಸ್ಟು ಥರ್ಡ್ ಬರಬೇಕು. ಫಸ್ಟು ಥರ್ಡು ಜಾಯಿನ್ ಮಾಡಬೇಕಂದ್ರೆ, ಮರ್ಜ್ ಮಾಡಬೇಕಂದ್ರೆ ಕ್ಯಾಟ್ ಅನ್ನೋದು ಕಾಮನ್ ಇಲ್ಲ, ಬರ್ಡ್ಸ್ ಅನ್ನೋದು ಕಾಮನ್ ಇದೆ. ಬರ್ಡ್ಸ್ ಅನ್ನೋದು ಕಾಮನ್ ಯಾವುದರಲ್ಲಿದೆ, ಸೆಕೆಂಡ್ ಸೆಂಟೆನ್ಸಲ್ಲಿದೆ. ಫಸ್ಟು ಸೆಕೆಂಡು ಮರ್ಜ್ ಮಾಡಿದಾಗ ಕ್ಯಾಟ್ ಮರ್ಜ್ ಆಯಿತು. ಸೊ ಪಾಸಿಟಿವ್ ನೆಗೆಟಿವ್ ಏನು ಬಂತು ಅಂದರೆ ನೆಗೆಟಿವ್ ಬಂತು. ನೆಕ್ಸ್ಟ್ ಇವೆರಡು ಮರ್ಜ್ ಮಾಡೋಕೆ ಹೋದರೆ ಬರ್ಡ್ ಮರ್ಜ್ ಆಗುತ್ತೆ, ಬಟ್ ನೆಗೆಟಿವ್ ಮರ್ಜ್ ಆಗಲ್ಲ. ನೆಗೆಟಿವಿಂದ ಯಾವುದೇ ನಮಗೆ ಆಪ್ಷನ್ ಬರಲ್ಲ. ಸೊ ಇದನ್ನ ಸೆಕೆಂಡ್ ಒನ್ ರಾಂಗ್. ಓನ್ಲಿ 1 ಫಾಲೋಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಸಮ್ ಡೈಸ್ ಆರ್ ಕ್ಯೂಬ್ಸ್, ಸಮ್ ಕ್ಯೂಬ್ಸ್ ಆರ್ ಸ್ಕ್ವೇರ್ಸ್.
ಪಾಸಿಟಿವ್ ಇದೆ, ಪಾಸಿಟಿವ್ ಇದೆ, ಇದು ನೆಗೆಟಿವ್, ಇದು ಬರಲ್ಲ. ಸಮ್ ಡೈಸ್ ಆರ್ ಸ್ಕ್ವೇರ್ಸ್, ಇದು ಎರಡು ಬಗ್ಗೆ ಮಾತಾಡ್ತಿದ್ದಾನೆ. ಇಲ್ಲಿ ಸಮ್ ಅನ್ನೋದು 50, ಕ್ಯೂಬ್ ಅನ್ನೋದು 50. ಇಲ್ಲಿ ಅಂದರೆ ನೋಡಿ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಆಬ್ಜೆಕ್ಟ್ 50 ಆಗಿರುತ್ತೆ, ಇದು 50 ಆಗಿರುತ್ತೆ. ಇಲ್ಲಿ 50 ಇವೆರಡೂ ಡೈಸ್ ಮತ್ತು ಸ್ಕ್ವೇರ್ ಇವೆರಡೂ ಮಿಕ್ಸ್ ಮಾಡಬೇಕಂದ್ರೆ ಇವೆರಡು ಮರ್ಜ್ ಮಾಡಬೇಕು. ಮರ್ಜ್ ಮಾಡಬೇಕಂದ್ರೆ 50-50 ನಮಗೆ ಯಾವುದು ಮರ್ಜ್ ಆಗಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ರಾಂಗ್, ಇವೆರಡು ಆಗಲ್ಲ, ನನ್ ಫಾಲೋಸ್. ಇಲ್ಲಿ ಆರ್ 1 ಸೆಕೆಂಡು. ಓಕೆ, ಇದು ಆಪ್ಷನ್ ನಿಮಗೆ ಈದರ್ 1 ಆರ್ ಫಾಲೋಸ್ ಬರುತ್ತೆ. ಸೊ ಇದನ್ನು ನಾನು ನಿಮಗೆ ಈದರ್ ಆರ್ ಈ ಕಾನ್ಸೆಪ್ಟ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದುವರೆಗೂ 33 ಕ್ವೆಶನ್ಸ್ನ ನೀವು ಈಗ ಸಾಲ್ವ್ ಮಾಡಿ ಅದು ಆಲ್ಮೋಸ್ಟ್ ನಿಮಗೆಲ್ಲ ಬಂದಂಗೆ ಆಗುತ್ತೆ. ನೆಕ್ಸ್ಟ್ ಈದರ್ ಆರ್ ಬಂದ ಯಾವ ಥರ ಸಾಲ್ವ್ ಮಾಡಬೇಕು, ಯಾವ ಥರ ಕಂಡುಹಿಡಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದುವರೆಗೂ ನಾವು ಏನೇನು ಕಲ್ತೀವಿ ಅನ್ನೋದು ಒಂದು ಚಿಕ್ಕದಾಗಿ ರಿವಿಷನ್ ಮಾಡಿಬಿಡ್ತೀನಿ ನಿಮಗೆ. ಓಕೆ, ಫಸ್ಟ್ ನಾವು ಪಾಸಿಟಿವ್ ಸೆಂಟೆನ್ಸ್ ಬರುತ್ತೆ ಒಂದು, ನೆಗೆಟಿವಿಂದ ಪಾಸಿಟಿವ್ ಸ್ಟೇಟ್ಮೆಂಟಿಂದ ಪಾಸಿಟಿವ್ ಕನ್ಕ್ಲೂಷನ್, ನೆಗೆಟಿವ್ ಸ್ಟೇಟ್ಮೆಂಟಿಂದ ನೆಗೆಟಿವ್ ಕನ್ಕ್ಲೂಷನ್. ಎರಡನೇದು ಏನಂತಂದರೆ 100ಇಂದ ನಾವು 50 ಮಾಡ್ಬೋದು, 50 ನಾವು 100 ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೂರನೇದು ಪಾಸಿಟಿವ್ ಎರಡನ್ನ ಮರ್ಜ್ ಮಾಡಿದರೆ, ಸೊ ಕ್ವಶನ್ಸಲ್ಲಿ ಪಾಸಿಟಿವ್ ಒಂದೇ ಸೆಂಟೆನ್ಸಿನ ಕನ್ಕ್ಲೂಷನ್ ಇದೆ, ಆದರೆ ಎರಡು ಮರ್ಜ್ ಮಾಡಿದಾಗ ಪಾಸಿಟಿವ್ ಬರುತ್ತೆ. ನಾಲ್ಕನೇದು ಸಪೋಸ್ ಪಾಸಿಟಿವ್ ಮರ್ಜ್ ಮಾಡಿ ಪಾಸಿಟಿವ್ ಬಂದಿರುತ್ತೆ, ಮತ್ತೊಂದು ಪಾಸಿಟಿವ್ ನೀವು ಮರ್ಜ್ ಮಾಡಿದರೆ ಇದು ರೀತಿ ಮತ್ತೊಂದು ಪಾಸಿಟಿವ್ ಮರ್ಜ್ ಮಾಡಿದರೆ ಮತ್ತು ಪಾಸಿಟಿವ್ ಬರುತ್ತೆ, ಪಾಸಿಟಿವ್ ಆಗಲೂ ಪಾಸಿಟಿವ್ ಆಗ್ತಾನೆ ಹೋಗುತ್ತೆ. ಫಿಫ್ತ್ ಏನಂತಂದರೆ ಪಾಸಿಟಿವ್ ನೆಗೆಟಿವ್ ಮರ್ಜ್ ಮಾಡಿದಾಗ ನೆಗೆಟಿವ್ ಬರುತ್ತೆ. ಸಿಕ್ಸ್ತ್ ಏನಂತಂದರೆ ನೆಗೆಟಿವ್ ಪಾಸಿಟಿವ್ ಮರ್ಜ್ ಉಲ್ಟಾ ಮಾಡಿದಾಗ ನೆಗೆಟಿವ್ ಬರುತ್ತೆ. ಸೆವೆಂತ್ ಲಾಸ್ಟ್, ಎರಡು ನೆಗೆಟಿವ್ ಸೆಂಟೆನ್ಸ್ ಮರ್ಜ್ ಮಾಡಿದರೆ ನೋ ಕನ್ಕ್ಲೂಷನ್. ಓಕೆ, ನೆಕ್ಸ್ಟು ಮರ್ಜ್ ಮಾಡಬೇಕಂದ್ರೆ ಎರಡು ಸೆಂಟೆನ್ಸ್ ಮರ್ಜ್ ಮಾಡಬೇಕಂದ್ರೆ ಅದ್ರ ಕಂಡೀಷನ್ನು 50-100 ಆಗಿರಬೇಕು, 100-50 ಆಗಿರಬೇಕು, ಅಥವಾ 100-100 ಆಗಿರಬೇಕು. ಹೀಗಿದ್ದ ಮಾತ್ರ ಮರ್ಜ್ ಆಗುತ್ತೆ. ಮತ್ತು ನೆಗೆಟಿವ್ ಆಗಿರಬಾರ್ದು. ಓಕೆ, 50-50 ಇದ್ದರೆ ಮರ್ಜ್ ಆಗೋದಿಲ್ಲ. ಸೊ ಇದಿಷ್ಟು ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ. ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಆರ್ನ ಸಾಲ್ವ್ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಸ್ಟ್ ಒನ್ ಅಂದರೆ ನೆಕ್ಸ್ಟ್ ವಿಡಿಯೋ ನೋಡೋಕ್ಕಿಂತ ಮೊದಲು ನೀವು 1 ಮತ್ತು 2 ನೋಡ್ಕೊಂಬನ್ನಿ. ನೆಕ್ಸ್ಟ್ ವಿಡಿಯೋ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ.